ನಿಮ್ಮ ಜರ್ನಿ ಹೇಗೆ ಶುರು ಆಯ್ತು? ರಾಮ್ ಇದ್ದವರು, ಆರಾಮಿದ್ದೆ. ರಾಮಕ್ಕ ಹೇಗಾದ್ರಿ ಅಮ್ಮ? ಅಲ್ಲಿ ಗುಡ್ಡದಾಗಿರೋ ದೇವಿ ನನಗೆ ರೂಪ ಬಂದು ತೋರಿಸಿದ್ಲು. ನಮ್ಮ ದೇವಸ್ಥಾನ ಇದೆ ನೋಡು, ಮನೆ ದೇವ್ರು ಅಂತೇಳಿ ತೋರಿಸಿದ್ಲು. ಆವಾಗ್ಲಿಂದ ಆ ಅಮ್ಮನ ನನಗೆ ಉದ್ಭವ ಆದಂಗಾಗಿ ಬಂದ್ಬಿಟ್ರು. ನಿಮಗೆ ಮುಖ್ಯವಾಗಿ ನಿಮ್ ಜೊತೆಗೆ ನಿಂತಿದ್ ಯಾರು ಅವಾಗ ಆ ಟೈಮಲ್ಲಿ ಅಂತ? ಯಾರು ನಿಂತಿಲ್ರಿ, ಯಾರು ಮೊದ್ಲಿಗೆ ಯಾರು ಯಾರು ನಿಂತಿಲ್ಲ. ಅಪ್ಪ ನಿಂತಿಲ್ಲ, ಅಮ್ಮ ನಿಂತಿಲ್ಲ, ತಮ್ಮನವರು ನಿಂತಿಲ್ಲ, ತಮ್ಮನವ್ರು ಸಣ್ಣವರು, ಅಕ್ಕನವರು ನಿಂತಿಲ್ಲ, ಯಾರು ನಿಂತಿಲ್ಲ. ಕಾಲು ನೋಯ್ತಾವಂದ್ರೆ ಕೇಳಂಗಿಲ್ಲ, ತಲೆ ನೋಯ್ತೈತಂದ್ರೆ ಕೇಳಂಗಿಲ್ಲ, ಕೈ ನೋಯ್ತಾವಂದ್ರೆ ಕೇಳಂಗಿಲ್ಲ. 10 ರೂಪಾಯಿ ಯಾರನ್ನ ನಿಂದ್ರಸಮ್ಮ ಅಂದ್ರೆ ಅಲ್ಲೇ ನಿಂದ್ರಿಸ್ಬೇಕು, ಪುಟ್ಟಿ ಇಳಿಸಮ್ಮ ಅಂದ್ರೆ ಅಲ್ಲೇ ಪುಟ್ಟಿ ಇಳಿಸ್ಕೋಬೇಕು. 10 ರೂಪಾಯಿ ಕೊಡ್ತಾರಂಬ ಸಾವಿಗೆ. ಯಾರೋ ಕೊಟ್ಟದ್ದು ನಾವು ತಿಂದ್ರೆ ಎದಕ್ಕೆ ಬಂತದು? ಒಟ್ಟಿಗೆ ಹತ್ತಲ್ರಿ ಅದು. ಎಂದಾನು ಒಂದು ನರಕಾಗಿ ಹೋಗ್ಲೇಬೇಕದು ಅಂತ ಮಾತು. ಇವತ್ತು ನಾನು ಕಷ್ಟ ಬಿದ್ದು ದುಡಿದ್ರೆ ಇವತ್ತು ಪ್ರಾಣ ಹೋಗ್ಲಿಕ್ಕೆ ಸಂಬಂಧ ಇಲ್ಲ. ನನಗೆ ಜೀವನ ಮೇಲೆ ಆಸೆ ಇಲ್ಲ, ಒಟ್ಟು ದುಡಿಬೇಕು. ನಾವು ಬಿಸಿಲಿಗಾಗಿ ಹುಟ್ಟಿವಿ, ದುಡಿಬೇಕು. ಸಮಾಜದ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ ಆನೆಸ್ಟ್ಲಿ. ಯಾಕಂದರೆ ಸಮಾಜ ಏನನ್ನುತ್ತೆ ಅಂತ ನಾವು ಯಾರೇ ಆಗಲಿ ಅಂದ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಉಸಿರಾಡೋದಕ್ಕೂ ಆಗಲ್ಲ, ಅಷ್ಟು ಹೊಲಸೆದ್ದೋಗ್ಬಿಟ್ಟಿದೆ. ಹೌದೌದು. ಏನಪ್ಪ ಮನಸ್ಸುವಾಗಿ ಹುಟ್ಟಿವಿ, ಜಲಮದಲ್ಲಿ ಬಂದಿವಿ, ಭೂಮಿ ಬಾರಾಗಿ ದುಡಿದು ಹೋಗ್ಬಿಡಲ್ಲ, ಎದ್ದವ್ರು ತಿನ್ಲಿ. ಬೆಂಗಳೂರಿಗೆ ನೀವು ಯಾವತ್ತಾದ್ರು ಬಂದಿದ್ದೀರಾ? ಬಂದಿಲ್ಲ ಮೇಡಮ್, ನಾವು ಬಂದಿಲ್ಲ ಮೇಡಮ್ ಬೆಂಗಳೂರಿಗೆ. ಫಸ್ಟ್ ಟೈಮ್ ಬಂದಿದೆ. ನಿಮಗೆ ಹೆಚ್ಚಿಗೆಲೆ ನಾವು ಬಂದಂಗೆ ಇವಾಗ ಇಲ್ಕರ್ ಬರ್ತಿದ್ದಿಲ್ಲ ನಾವು. ಎಲ್ಲಿಗೂ ನಮಸ್ಕಾರ. ಅಮೃತ್ ನೋನಿ ಆರ್ಥೋಪ್ಲೇಸ್ ರವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಇವತ್ತು ಇರೋದೊಂದು ಲೈಫ್ ಜರ್ನಿಯಲ್ಲಿ ನನಗೆ ಬಹುಶಃ ತುಂಬ ಇಷ್ಟವಾಗುವಂತಹ ಜರ್ನಿಯನ್ನು ನಾನು ಕೇಳ್ತಾ ಇದ್ದೀನಿ. ಅವರ ಕಥೆಯನ್ನು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬರೀ ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಸ್ವೀಕಾರದ ಕತೆ, ಸ್ವಾವಲಂಬಿತನದ ಕತೆ, ಪ್ರೀತಿಯ ಕತೆ. ರಾಮಸಾಗರದಲ್ಲಿ ಎಲ್ಲರೂ ಪ್ರೀತಿಯಿಂದ ಕರೆಯುವಂತಹ ರಾಮಕ್ಕ ಅವ್ವ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರ ಜರ್ನಿಯನ್ನು ನಾವು ಕೇಳ್ತಾ ಹೋಗೋಣ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗದೇವ್ರಿ. ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನೋಡಿ, ನಮಗೋಸ್ಕರ ಅವರು ಬಳ್ಳಾರಿಯಿಂದ ಇಲ್ಲಿ ತನಕ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ನಿಮ್ಮ ಮೊದಲೇ ಸಲ ನಿಮ್ಮ ವಿಡಿಯೋವನ್ನು ನಾನು ಬಸವರಾಜ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೋಡಿದೆ. ಇಮ್ಮಿಡಿಯೇಟಾಗಿ ಅವ್ರಿಗೊಂದು ಮೆಸೇಜ್ ಹಾಕ್ತೆ, ಅವರನ್ನು ನಾನು ಮಾತಾಡಿಸ್ಬಹುದಾ ಅಂತ. ಅವರು ಅಷ್ಟೇ ಪ್ರೀತಿಯಿಂದ ನಮಗೆ ಕೋಆಪ್ರೇಟ್ ಮಾಡಿದರು. ಇನ್ನೊಂದು ಖುಷಿ ಆಗೋದು ಹೆಂಗೆ ಗೊತ್ತಾ, ನಿಮ್ಮೊಬ್ಬರನ್ನ ಕರ್ಕೊಂಡು ಇಷ್ಟು ಜನ ಬಂದಿದ್ದಾರೆ ಅಂದರೆ ಅದು ನಿಮ್ಮೂರಿನವರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ಆ ಗೌರವವನ್ನು ನೀವು ಸಂಪಾದಿಸಿರುವಂಥ ರೀತಿ. ಹೌದೌದ್ರಿ, ಕರೆಕ್ಟ್. ಹೇಳಿ, ಹೇಗಿದ್ದೀರಾ? ಚೆನ್ನಾಗದೇವ್ರಿ. ಚೆನ್ನಾಗಿದ್ದೀರಾ? ಚಂದ ಕಾಣಿಸ್ತಿದ್ದೀರಾ, ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ಎಸ್, ನಿಮ್ಮ ಜರ್ನಿ ಹೇಗೆ ಶುರು ಆಯಿತು? ರಾಮ್ ಇದ್ದವರು, ಆರಾಮಿದ್ದ ರಾಮಕ್ಕ ಹೇಗಾದ್ರಿ ಅಮ್ಮ? ಅದು ಏನೋ 12 ವರ್ಷದಿಂದ, ಅದು ಎಷ್ಟು 6ನೇ ಕ್ಲಾಸ್ವರೆಗೆ ಶಾಲೆ ಓದ್ನಿದ್ದೆ ರೀ. ಯಾಕೆ ವಿದ್ಯೆ ಹತ್ತಲಿಲ್ಲ ರೀ ನಮಗೆ. ಅದೇನು ಬಿಡು ಅಂತೇಳಿ ವಿದ್ಯೆ ಹತ್ತಲಿಲ್ಲ. ಅದು 12 ವರ್ಷ ಆಗಿತ್ತು ರೀ. ಅಮ್ಮ ಒಂಥರ ಇಲ್ಲಿ ರಾಕಿರ್ ಮಲ್ಯಮ್ಮ ಅಂತೇಳಿ ಡ್ಯಾಮಿನ ಹತ್ರ ಊಟ ಮಾಡಿ ಮಲಗಿದ್ದೆ. ಊಟ ಮಾಡಿ ಮಲಗಿದ್ರೆ ಆ ಅಮ್ಮ ಒಂದು ಸ್ವಲ್ಪ ಬಂದು ಸಪ್ಪಣದಾಗ ಅಮ್ಮದೇನು ರೀ ನಿಜ ರೂಪನೇ ತೋರಿಸ್ಬಿಟ್ಲು ನನಗೆ. ನಿಜ ರೂಪ ಎಲ್ಲ ಮೈಯೆಲ್ಲ ಬಂದು ಆ ಅಮ್ಮ ಕಣ್ಣು ಕಾಣ್ದಂಗಾಗಿ, ಎಲ್ಲ ಒಂಥರ ಕುತ್ತಿಗೆ ಹಿಡ್ಕೊಂಡಂಗಾಗಿ ಎಲ್ಲ ಹಲಾಕೆ ಬಿಸಿ ನಾನು. ಆವಾಗ ಆಕಿ ನಮಗೆ ದೇವರಲ್ಲಿ ಅದ ನಂಬೋದು ಗೊತ್ತಿದ್ದಿಲ್ಲ. ಅಲ್ಲಿ ಗುಡ್ಡದಾಗಿರೋ ದೇವಿ ನನಗೆ ರೂಪ ಬಂದು ತೋರಿಸಿದ್ಲು. ನಮ್ಮ ದೇವಸ್ಥಾನ ಇದೆ ನೋಡು, ಮನೆ ದೇವ್ರು ಅಂತೇಳಿ ತೋರಿಸಿದ್ಲು. ಆವಾಗಲಿಂದ ಆ ಅಮ್ಮನ ನನಗೆ ಉದ್ಭವ ಆದಂಗಾಗಿ ಬಂದ್ಬಿಟ್ಲು ರೀ, ಮಲ್ಲಮ್ಮ ಅಂತೇಳಿ. ಆಮ್ಯಾಕ ಇರ್ತಾ ಒಂದು 16 ವರ್ಷ ಆಯ್ದು ರೀ. 18 ವರ್ಷದಾಗ ಈ ತಾಯಿ ಹುಲಿಯಮ್ಮ ಅಂತೇಳಿ ಹೊಸಪೇಟೆ ಹತ್ರ ಅದ ಅಲ್ರಿ, ಆ ಅಮ್ಮನೂ ಶುರುವಾದ್ಲು ನನಗೆ. ಹಂಗಾಗಿ ಮದುವೆ ಆಗೋದು ಇಷ್ಟೇ ಆಗಲಿಲ್ಲ. ಹಂಗಾಗಿ ಅಮ್ಮ ಬಂದು ಇದಾಗಲ್ರಿ ನಮಗಷ್ಟೇ. ಸಾಮಾನ್ಯವಾಗಿ ನಾವು ನೋಡ್ತೀವಿ, ಯಾರೇ ಆಗಲಿ ಒಂದು ಹೆಣ್ಣು ಗಂಡಾಗೋದಕ್ಕೆ ಅಥವಾ ಗಂಡು ಹೆಣ್ಣಾಗೋದಕ್ಕೆ ಅದು ಪ್ರಕೃತಿ ಕಾರಣ ಆಗಿರುತ್ತೆ. ಅಂದರೆ ನಮ್ಮ ಚಾಯ್ಸ್ಗಿಂತ ಅದು ದೇವರು ಅಥವಾ ನೀವೇನು ಹೇಳ್ತಿರಲ್ಲ ಯೂನಿವರ್ಸ್ ಅಥವಾ ಪ್ರಕೃತಿ ನಿರ್ಧಾರ ಮಾಡಿರುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಕುಟುಂಬಗಳು ಇದನ್ನು ಒಪ್ಕೊಳ್ಳೋದೇ ಇಲ್ಲ. ಸಮಾಜದ ಮನೆ ಆ ಕಡೆ ಇಡೋಣ, ಕುಟುಂಬಗಳು ಒಪ್ಕೊಳ್ಳೋದಿಲ್ಲ. ಆದರೆ ನಿಮ್ಮ ವಿಷಯದಲ್ಲಿ ತುಂಬ ವಿಭಿನ್ನ. ತಂದೆ, ತಾಯಿ, ಅಣ್ಣ ಎಲ್ಲರೂ ಪ್ರೀತಿಯಿಂದ ಒಪ್ಕೋತಾರೆ. ಈಗಲೂ ಕೂಡ ನೀವು ಕುಟುಂಬದ ಜೊತೆಗೆ ಇದ್ದೀರಾ. ಹೌದೌದ್ರಿ. ಎಷ್ಟು ಖುಷಿ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ನಿಮ್ಮ ವರ್ಗದವ್ರಿಗೆ ನೀವೇ ನೋಡಿರ್ತೀರಾ, ಬಹಳ ಕಷ್ಟ ಅನುಭವಿಸ್ತಾರೆ. ಬಹಳ ಒಂದು ಕಷ್ಟ ಐತ್ರಿ ಅದ್ರ ಬಗ್ಗೆ. ಹೌದು, ಭಾಳ ಕಷ್ಟ ಐತ್ರಿ. ಅದು ಹೊಂದಿಕೊಂಡ್ರೆ ಬಾಳಿವ್ರಿ ಮನೆಯೊಳಗೆ. ನಮಗೆ ಬ್ಯಾಡ ಅಂತ ಹೇಳ್ಬಿಟ್ಟು ಹೋದ್ರೆ ಯಾವುದೂ ಇಲ್ಲ.
ನಮ್ಮ ಅನುಗ್ರಹಕ್ಕೆ ನಾವು ಹೋಗೋದು ಹೊರಗಡೆ. ನಮಗೆ ಎಂಜಾಯ್ ಮಾಡಬೇಕು, ತಿನ್ಬೇಕು, ಉಣ್ಬೇಕು, ನಾವೆಲ್ಲ ನಾನು ಆ ಥರ ಕಲಿಬೇಕು ಅಂದರೆ ಹೊರಗಡೆ ಬರಬೇಕು. ಬೇಡಪ್ಪ ನಮ್ಮ ಜೀವನದಲ್ಲಿ ಎಲ್ಲ ಖುಷಿಯಾಗಿರೋಣ, ತಮ್ಮನವರು, ತಮ್ಮನ ಹೆಂಡ್ರು, ತಮ್ಮನ ಮಕ್ಕಳು ಎಲ್ಲ ಸಂತಾನವಾಗಿರೋಣ ಅಂದ್ರೆ ಮನೆಯಲ್ಲೇ ಹೊಂದ್ಕೊಂಡು ಹೋಗ್ಬೋದು. ನಮಗೆ ಬೇಡಪ್ಪ ಇದೆಲ್ಲ ಯಾಕೆ ನಮಗೆ ಜಂಜಾಟ, ಹೋಗೋಣ ಹೊರಗೆ, ನಾವು ಎಂಜಾಯ್ ಮಾಡೋಣ, ತಿನ್ನೋಣ, ಉಣ್ಣೋಣ, ಎಲ್ಲರಂಗ ನಾವು ಮಾಡೋಣ ಅಂತ ನನಗಿಷ್ಟ ಆಗೋಕ್ಕೆ ಇಲ್ಲ. ನನಗಿಷ್ಟನೇ ಇಲ್ಲ ಜೀವನದಲ್ಲಿ ಈ ಥರ ಇದ್ದು ಜೀವನ ಮಾಡಿ ಹೋಗೋಣ ಅಂತ ನನಗೆ ಆಸೆ. ಸುಮಾರು ಜನ ನಾವು ನೋಡಿರ್ತೀವಿ ಬೇರೆ ಬೇರೆ ಥರದ ಬದುಕನ್ನು ಬಾಳ್ವೆ ಮಾಡ್ತಿರ್ತಾರೆ. ಅಂದರೆ ನಿಮ್ಮದು ತುಂಬ ವಿಭಿನ್ನ, ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ನಾನು ಕೇಳ್ಪಟ್ಟ ಹಾಗೆ ಹಸುಗಳನ್ನ ಕಟ್ಕೊಂಡಿದ್ದೀರಾ, ಹಾಲು ಮಾರ್ತೀರಾ, ತರಕಾರಿ ಮಾರ್ತೀರಾ, ಹೇಗೆ ರಮಕ್ಕ? ಮಾಡ್ತೀವ್ರಿ. ಬೆಳಿಗ್ಗೆ ಎದ್ದು 4 ಎದ್ಬಿಡ್ತೀವ್ರಿ. 4 ಗಂಟೆಗೆ ಎದ್ದೇಳ್ತೀವಿ ರೀ. ನಮಗೆ ಮತ್ತೆ ಎಲ್ಲೇನು ಹೊರಗೆ ಕೆಲಸಗಳು ಇರ್ತಾವ, ಮತ್ತು ತುಂಬ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಜನ ಅಂತೇಳಿ ಅದು 10 ರೂಪಾಯಿ 20 ರೂಪಾಯಿ ಆಸೆಗೆ ಲಗ್ನ ಎದ್ದು ಹೋದ್ರೆ ಯಾರಾಗಲಿ ತಗೊಂತಾರಲ್ಲ ಅಂತ ಆಸೆ ಮೇಲೆ 4 ಗಂಟೆಗೆ ಎದ್ರೆ 6 ಗಂಟೆಗೆಲ್ಲ ಕೆಲಸ ಮುಗಿತೈತಲ್ಲ ಅಂಬ ಸಾವಿಗೆ ಎದ್ದೇಳ್ತೀವಿ ಅಷ್ಟೇ. ಮತ್ತು ಮುಂದಿನ ದಾಸು ಮೀಸಕ್ಕೆ ಹೋಗ್ಬೇಕು, 9 ಗಂಟೆ ಆದರೆ ಬಿಸಿಲಾತತಿ, ಟೈಮ್ ಆಗ್ಬಿಡ್ತೈತೆ ಅಲ್ಲಿ ದನಗಳು ಮೈಯಲ್ಲ ಅಂತ ಅದು ಒಂದು ಆಸೆ. ಹೋಗ್ಬೇಕಲ್ಲ ಅಂತೇಳಿ ನಮಗೆ ರೆಡಿ ಆಗ್ಬೇಕು, ತಿನ್ಬೇಕು, ಉಣ್ಬೇಕು, ಚಾನ್ಸ್ ಮಾಡ್ಬೇಕಂಬ ಆಸೆನೇ ಇಲ್ಲ ನನಗೆ, ಉದ್ದೇಶನೇ ಇಲ್ಲ ಅದ್ರ ಬಗ್ಗೆ. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀರಾ? ಎದ್ದು ಒಂದು ಸ್ವಲ್ಪ ಅಲ್ಲಿ ಇಲ್ಲ ಅಡ್ಡಾಡಿ ನೀರು ಪಾರ್ಕ್ ಕುಡಿದು ಸಗಣಿ ಬೆಳಿತೀವಿ ರೀ. ತಮ್ಮನಾರಿ ಇಬ್ಬರು ಅದಾರ, ಆ ತಮ್ಮನಾರ್ ಕರ್ಕೊಂಡು ಸಗಣಿ ಬೆಳಿತೀನಿ. ಸಗಣಿ ಬೆಳೆದು ಹಾಲು ಹಿಂಡಿ ಕೊಡ್ತೀನಿ. ಹಾಲು ಹಿಂಡ್ಕೊಂಡು ನಾನು ಒಂದು ಪಾಡಿಗೆ ಒಂದು ದಿವಸ ಹೋಯ್ತೀನಿ ರೀ. ಅವ್ರ ತಮ್ಮನಾರ್ ಒಂದು ದಿವಸ ಒಯ್ದು ಇನ್ನು ಬಂದು ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ಬಿಡ್ತಾರೆ. ನನ್ನ ಕೆಲ್ಸಕ್ಕೆ ನಾನು ಹೋಗ್ಬಿಡ್ತೀನಿ ಎಮ್ಮೆ ಹೊಡ್ಕೊಂಡು ಹೋಸನ. ಆಮೇಲೆ ಎಮ್ಮೆ ನಾ ಎಮ್ಮೆ 10 ಗಂಟೆಲಿಂದ ಆ ಡ್ಯೂಟಿಗೆ ಹೋಗ್ತೀನಿ ರೀ. ಎಮ್ಮೆ ಕಾಯ ಕೊಡ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಮಧ್ಯಾಹ್ನ ಬಂದು ಮತ್ತೆ ಯಾರನ್ನ ಪಲ್ಲೆಗಿಲ್ಲಿ ಹಾಕ್ತಾರ ನೋಡ್ಕೊಂತ ಇರೋದು, ಹಂಗೆ ಕೆಚ್ ಮಾಡ್ಕೊಂತ ಇರೋದು. ಸ್ವಲ್ಪ ನಂಬರ್ಗಳು ತಗೊಂಡಿರ್ತೀವಿ, ಆರು ಹೊಲ್ದಾಗ ಏನೇನು ಬೆಳೆದಿರ್ತಾವೋ ಏನೇನಿಲ್ಲ ಅಂತ ವಿಚಾರ ಮಾಡ್ಕೊಂಡಿರ್ತೀನಿ. 4-5 ಗಂಟೆಗೆಲ್ಲ ಹಾಜರು ಮಾಡ್ಕೊಂಡ್ಬಿಡ್ತೀನಿ ಅವ್ರನ್ನ ಕೆಲ್ಸಕ್ಕೆ. ಒಂದು ಸ್ವಲ್ಪ ಪಲ್ಲೆಗಿಲ್ಲ ರೆಡಿ ಮಾಡ್ರಮ್ಮ, ನಾವು ಬಂದು ತಗೊಂಡು ಹೋಗ್ಬೇಕು ಮಾರಾಕ ಅಂತೇಳಿ. ಒಂದು 6 ಗಂಟೆಗೆಲ್ಲ ಪಲ್ಯ ಅಂದ್ರೆ ತರಕಾರಿ, ಪಲ್ಯ ಅಂದ್ರೆ ತರಕಾರಿ ಇಲ್ಲ, ಪಲ್ಯ ಐಟಮ್ ತರಕಾರಿನೂ ತಗೊಂಡು ಹೋಗ್ತೀವಿ. ತರಕಾರಿನೂ ಇದ್ರೆ ತರಕಾರಿ ತಗೊಂಡು ಹೋಗ್ತೀನಿ. ಯಾವುದೋ ಹೋದ್ರೆ ಒಂದು 100-200 ಬರ್ತೈತೆ ಅಲ್ಲ ಅಂತ ಅದು ಒಂದು ಆಸೆ. ಸಾಯಂಕಾಲ 6 ಗಂಟೆಗೆ ಹೋದಕ್ಕೆ 7:15 ಮನೆಗೆ ಬರ್ತೀನಿ ರೀ. ಅದು ಒಂದು ಕೆಲಸನೇ. ಮಟ್ಟು ಮನೆಗೆ ಇರೋದು ಕಮ್ಮಿ ರೀ. ನಾನು ಒಟ್ಟು ಹೊರಗೆ ದುಡಿಯೋದು ಜಾಸ್ತಿ. ನಂದು ದುಡಿಮೆನೇ ಜಾಸ್ತಿ ರೀ. ಎಲ್ಲರಂಗ ನನಗೇನು ಹೋಗ್ಬೇಕು ಬರಬೇಕು ಎಂಬ ಆಸೆ ಇಲ್ಲ. ನಾವು ನಿಮ್ಮ ಸಲುವಾಗಿ ಅಲ್ಲಿದ್ದ ನೋಡೋಣ, ಹೋಗಿ ಬರೋಣ ಅಂತೇಳಿ ಆ ಪಾಪ ಹುಡುಗ ಕರ್ಕೊಂಡು ಬಂದರಿ, ಹೋಗಿ ಬರೋಣ ಅಂತೇಳಿ. ಥ್ಯಾಂಕ್ ಯು. ನಮಗೆ ದುಡಿಮೆ ಅಂದ ತಕ್ಷಣ ನನಗೆ ಬಹಳ ಅಂದರೆ ನನಗೆ ವೈಯಕ್ತಿಕವಾಗೂ ಬಹಳ ಇಷ್ಟವಾದ ಶಬ್ದ, ಇಷ್ಟವಾದ ಒಂದು ಭಾವನೆ. ಏಕೆಂದರೆ ದುಡ್ಡಿರಲಿ ಇಲ್ಲದೇ ಇರಲಿ, ದುಡಿಮೆ ಅಂದರೆ ತುಂಬ ಜನ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಂದರೆ ದುಡ್ಡು ಬರುತ್ತೆ ಅದಕ್ಕೆ ಅಂತ. ಅದು ಬರೀ ದುಡ್ಡು ಅಷ್ಟೇ ಅಲ್ಲ, ದುಡಿಮೆಯಿಂದ ಏನೇನೆಲ್ಲ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ರಮಕ್ಕ? ಅಂದರೆ ನೆಮ್ಮದಿ ಸಿಗುತ್ತೆ ದುಡಿಮೆಲಿಂದ ಅಂದರೆ. ಮತ್ತು ನಾವಾಗ ಎಷ್ಟು ಕಷ್ಟ ಇರ್ತೈತೆ ರೀ ಅದರದ್ದು. ಕಾಲು ನೋಯ್ತಾವಂದ್ರೆ ಕೇಳಂಗಿಲ್ಲ, ತಲೆ ನೋಯ್ತೈತಂದ್ರೆ ಕೇಳಂಗಿಲ್ಲ, ಕೈ ನೋಯ್ತಾವಂದ್ರೆ ಕೇಳಂಗಿಲ್ಲ. 10 ರೂಪಾಯಿ ಯಾರನ್ನು ನಿಂದ್ರಿಸಮ್ಮ ಅಂದ್ರೆ ಅಲ್ಲೇ ನಿಂದ್ರಿಸ್ಬೇಕು, ಪುಟ್ಟಿ ಇಳಿಸಮ್ಮ ಅಂದ್ರೆ ಅಲ್ಲೇ ಪುಟ್ಟಿ ಇಳಿಸ್ಕೋಬೇಕು. 10 ರೂಪಾಯಿ ಕೊಡ್ತಾರಂಬ ಸಾವಿಗೆ ಬೇಡ ಅಂದರೆ ಎಲ್ಲೋದು ಬಿಟ್ಟು ನಿಂತ್ಕೋಬೇಕು, ಮತ್ತೆ ರೆಡಿಯಾಗಿ ಮನ್ಯಾಗನೇ ಇರ್ಬೇಕು. ಮತ್ತೆ ನನಗೇನು ಬೇಡ ಅಂದ್ರೆ ಇಲ್ಲ ಬಿಡು, ದುಡ್ಕೊಂಡು ತಿನ್ನೋಣ, ಬೇಸು ಚೆನ್ನಾಗಿರೋಣ, ನಾಲರಂಗ ನಾವು ದುಡಿಬೇಕಲ್ಲ ಅಂತ ಆಸೆ ಪಟ್ಟು ದುಡಿಬೇಕು. ದುಡಿಯೋಂಥ ಮನುಷ್ಯನಿಗೆ ಬೆಲೆ ಜಾಸ್ತಿ ಅಂತ. ಬೆಲೆ ಜಾಸ್ತಿ ರೀ. ಎಲ್ಲಿ ಹೋದ್ರೆ ಒಂದು ಸ್ವಲ್ಪ ಗೌರವ ಜಾಸ್ತಿ ಅದಕ್ಕೆ. ಅದು 10 ರೂಪಾಯಿ ದುಡಿಲಿ ನಮ್ದೇ ಲಕ್ಷ ರೂಪಾಯಿ ನನಗೆ ನಮ್ದೇ ಐತ್ರಿ. 10 ರೂಪಾಯಿ ದುಡ್ಲಿ ನಮ್ದು ಐತಿ. ನನಗೆ ಬೇರೆ ಯಾರು ಕೊಡ್ತಾರಂದ್ರೆ ಇಷ್ಟ ಇಲ್ರಿ. ಇವತ್ತು ಅವ್ರು ಎಷ್ಟು ಕೊಡ್ತಾರಂದ್ರೆ ನನ್ನ ಜೀವನದಲ್ಲಿ ಇಷ್ಟನೇ ಇಲ್ಲ. ಬೇಡ ನನಗೆ ರೊಕ್ಕನೇ ಬೇಡ. ನಾನೇನು ಹೊತ್ಕೊಂಡು ಹೋಗಂಗಿಲ್ಲ, ಅದನ್ನು ಏರ್ಕೊಂಡು ಹೋಗಂಗಿಲ್ಲ. 4 ಮಂದಿಗೆ ಹೌದು ಆಗ್ಬೇಕಷ್ಟೇ. ಇಂಥ ಜೋಗ್ತಿಯಪ್ಪ ದುಡ್ಕೊಂಡು ತಿನ್ಲು, ಮುಂದೆ ಆದ್ರೂ ಮಾತು ಬರ್ತಾವೆ. ತಮ್ಮನರಿದ್ರು ಅಯ್ಯಮ್ಮ ಕಷ್ಟ ಬಿದ್ದು ದುಡಿದು ಸಂಪಾದಿಸ್ಯಾರ ಅಮ್ಮಂಗೆ ಇರ್ಬೇಕು. ಎಲ್ಲೋದೋ ತಂದಾಕಿ ಅವ್ರಿಗೆ ಸಂಪಾದನೆ ಮಾಡ್ಬೇಕಂಬ ನಮ್ಮ ಜೀವನದಲ್ಲಿ ಏನು ಬಡ್ದಾನ ದೇವರು. ದುಡ್ಕೊಂಡು ತಿಂದ್ರೆ ಎಲ್ಲರೂ ಯಾರೋ ಕೊಟ್ಟದ್ದು ನಾವು ತಿಂದ್ರೆ ಎದಕ್ಕೆ ಬಂತದು, ಒಟ್ಟಿಗೆ ಹತ್ತಲ್ರಿ. ಅದು ಎಂದಾನು ಒಂದು ನರಕಾಗಿ ಹೋಗಲೇಬೇಕದು ಅಂತ ಮಾತು. ಇವತ್ತು ನಾನು ಕಷ್ಟ ಬಿದ್ದು ದುಡಿದ್ರೆ ಇವತ್ತು ಪ್ರಾಣ ಹೋಗ್ಲಿ ಸಂಬಂಧ ಇಲ್ಲ ನನಗೆ. ಜೀವನ ಮೇಲೆ ಆಸೆ ಇಲ್ಲ, ಒಟ್ಟು ದುಡಿಬೇಕು. ನಾವು ಬಿಸಿಲಿಗಾಗಿ ಹುಟ್ಟಿವಿ, ದುಡಿಬೇಕು. ಎಲ್ಲೋ ಹೋಗಿ ತಂದೆ ನಾನು ಬೇಸು ನಮ್ಮ ತಮ್ಮರಿಗೆ ಸಂಪಾದಿಸಿದೆ, ನಾನು ಮನೆ ಹಾಕ್ಸಿದೆ, ಗದ್ದೆ ತಗೊಂಡೆ, ಭೂಮಿ ತಗೊಂಡೆ ಅಂದ್ರೆ ಅಲ್ಲ. ಅದು ಎಲ್ಲೋದೋ ಬಂದು ಸಂಪಾದಿಸೋದು ಏನು ದೊಡ್ಡಾಗದ್ರಿ ಮೇಡಮ್? ನೀನು ದುಡಿ, 10 ರೂಪಾಯಿ ದುಡಿ, ಎಂದೋ ಎದ್ದೊಳ್ತಿರ್ತೈತೆ ಅದು. ಅವಲ್ಲಿ ನಾನು ಬೆಂಗಳೂರು ಹೋದೆ, ಮೈಸೂರು ಹೋದೆ, ಹೈದರಾಬಾದ್ ಹೋದೆ, ನಾನು
ಚೀಲ ಹಾಕ್ಯಂಡೆ ಆಗಲಿ ಬ್ಯಾಗ್ ಹಾಕ್ಯಂಡೆ ತಂದಿಷ್ಟು ಗಂಟು ಅಂತೆ ತಾಮಂದ್ರೆ ಬೇಕಾದಂಗೆ ಮುಂದೆ ಆತಾರ. ಹೌದು ಅವ್ರಿಗೇನು ಕಷ್ಟ ಬಂದು ಗೊತ್ತಿರಂಗಿಲ್ಲಲ್ಲ, ತಂದು ಹಾಕ್ತಿರ್ತೀನಲ್ಲ ಸುಮ್ಮನೆ. ಹೌದು ಇವಾಗ ನಾನು ಕಷ್ಟ ಬೀಳೋದು ಅವ್ರು ನೋಡ್ತಿರ್ತಾರಲ್ಲ, ಮುಂದಾದ್ರೂ ನಾನು ಸೇವೆ ಮಾಡ್ಬೇಕು ಅಂಬೋದು ಅವ್ರಿಗೆ ನೆನಪು ಇರ್ತೈತಿ ಸ್ವಲ್ಪ. ನಮ್ಮ ಮಿಚ್ಚಿಗೆ ಇಷ್ಟೆಲ್ಲ ದುಡ್ದಲ್ಲ ಮಾಡಿದ್ಲಲ್ಲ, ಹೌದು ಯಾರು ಸಲ್ವಾಗಿ ದುಡ್ದಲ್ಲ ಅಂಬೋದು ಅವ್ರಿಗೊಂದು ಸ್ವಲ್ಪ ನೆನಪು ಇರ್ತೈತಿ. ಇವಾಗ ನಾವೆಲ್ಲೋ ತಿರುಗಾಡಿ ಬಂದು ಲಾಸ್ಟಿಗೆ ಅವ್ರ ಜೀವಕ್ಕೆ ಹೋಗಿ ಮೂಲ ಆದ್ರೆ ಯಾರು ನೋಡಲ್ರಿ ಮೇಡಮ್, ಹೌದು ಯಾರು ನೋಡಲ್ಲ. ಇವಾಗ ಒಂದು ಹೊಟ್ಟೆ ನೋಡ್ಲಿ ಅಂತ ನಾವು ಬಯಸ್ಲೂಬಾರ್ದು ಅಲ್ವಾ. ನೋಡ್ಲಿ ಅಂತ ಬಯಸೋದೂ ಬೇಡ, ಆದ್ರೆ ನಮ್ಮ ಕೈ ಮೇಲೆ ನಾವು ದುಡ್ಕೊಂಡು ತಿನ್ಬೇಕು. ಒಳ್ಳೇದ್ರಿ ಅದು. ಹೌದು ನೋಡಿ, ನಾವು ಸುಮಾರು ಸಲ ಎಲ್ಲ ಇರುತ್ತೆ ನಮ್ಮ ಹತ್ರ. ಅಂದರೆ ನಮಗೆ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ, ನಮಗೆ ಕೈಕಾಲು ಚೆನ್ನಾಗಿರುತ್ತೆ, ನಮಗೆ ಸಮಾಜದಲ್ಲಿ ಒಂದು ಘನತೆ ಇರುತ್ತೆ, ಎಲ್ಲ ಇದ್ರೂ ಕೂಡ ಕೈ ಮುಂದೆ, ಕಾಲು ಮುಂದೆ, ಬಾಯಿ ಮುಂದೆ, ಕಣ್ಣು ಮುಂದೆ ಮಾಡಿ ದುಡಿಯೋದಕ್ಕೆ ತುಂಬ ಲೆಕ್ಕ ಹಾಕ್ತೀವಿ. ಅಯ್ಯೋ ಇದು ಚಿಕ್ಕ ಕೆಲಸ ಏನೋ, ಅದು ದೊಡ್ಡ ಕೆಲಸ. ನಾನು ಸುಮಾರು ಸಲ ಹೇಳ್ತೀನಿ ರಮಕ್ಕ, ನಾನು ಎಷ್ಟು ಸಲ ಅದನ್ನು ಜನ ಹೇಗೆ ತಗೋತಾರೆಲ್ಲ ಗೊತ್ತಿಲ್ಲ. ದೇವ್ರು ನಂಗೆ ಇವತ್ತೇನೋ ಲಾಸ್ ಆಗ್ಬಿಡ್ತು, ನಂಗೆ ಏನೋ ಆಯಿತು ಅಂದರೆ ನಾನು ಆರಾಮಾಗಿ ಒಂದು ಇವಾಗೆಲ್ಲ ಮೊಬೈಲ್ ಕ್ಯಾಂಟೀನ್ ಥರ ದೋಸೆ ಅಂಗಡಿ ಬರುತ್ತಲ್ಲ, ಅದನ್ನ ಹಾಕೊಂಡವ್ರ ನಾನು ಆರಾಮಾಗಿರ್ತೀನಿ ಅಂತ. ನಾನು ಹಂಗ ನೋಡಿ, ಅದರಲ್ಲಿ ಏನಿದೆ ತಪ್ಪು ಅಂತ? ಏನು ತಪ್ಪಿಲ್ರಿ, ದುಡ್ಕೊಂಡು ತಿನ್ನೋದ್ರಾಗ ಏನು ತಪ್ಪು. ಲಾಸ್ಟಿಗೆ 2 ಮನೆ ಮುಸುರು ತಿಕ್ಕಿರೋದು ತಪ್ಪಿಲ್ಲ, ಯಾಕಂದ್ರೆ ನಮ್ಮ ಹೊಟ್ಟೆ ಬದುಕಿರ್ ಸಾಕು. ನಾವು ಇರತಕ್ಕಂಥ ತಲೆ ಮೇಲೆ ನೆರಳು ನಮ್ಮ ಹೊಟ್ಟೆ ಬದುಕಿರ್ ಸಾಕು. ಯಾರ ಮೇಲೆ ನಾವು ಅವಲಂಬಿತ ಆಗದೆ ಬದುಕದೇ ಒಂದು ಸುಂದರ. ಯಾರು ಒತ್ತರ ನಾವು 10 ರೂಪಾಯಿ ಬೇಡ್ದಂಗೆ ದುಡಿತೀವಿ ನೋಡು, ಅದೇ ಸುಂದರ ಆನಂದ, ಅದೇ ಜೀವ ಆನಂದ. 100% ನಿಮಗೆ. ಹೌದು. ಆಮೇಲೆ ನಿಮಗೆ ಗೊತ್ತು ಅಂದ್ರೆ ನಿಮ್ಮ ವರ್ಗದ ಸುಮಾರು ಜನರನ್ನ ಹೇಗೆ ಸಮಾಜ ಅಥವಾ ಜನ ನೋಡುತ್ತೆ ಅಂತ. ನಿಮ್ಮೂರಲ್ಲಿ ನಿಮಗೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತು. ಹೌದೌದು, ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಈಗ ದುಃಖದ ಸಮಯಕ್ಕೆ ಸುಮ್ಮನೆ ಅಯ್ಯೋ ನಂಗೆ ಇವ್ರು ಹಿಂಗಂದ್ರು ಅವ್ರು ಹಿಂಗಂದ್ರು ಅಂತ ಬೇಜಾರಾಗಿರೋದಕ್ಕಿಂತ ಯಾವುದಾದ್ರೂ ಒಂದು ಘಟನೆ ನಿಮಗೆ ಅಪ್ಪ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ತುಂಬ ಖುಷಿಯಾದಂಥ ಘಟನೆ ಯಾವುದಾದ್ರೂ ಹೇಳ್ಬೋದಾ ರಮಕ್ಕ ನಮಗೆ? ಹೌದಾ, ಮತ್ತೆ ಇದಲ್ರಿ ಇಷ್ಟೆಲ್ಲ ಬಂದಿವಿ, ಕರೆಸಿದ್ರು ನಮ್ಮನ್ನ. ಇದು ಗೌರವ ಇರೋದಕ್ಕೆ ನೀವು ಇಲ್ಲಿ ನಮಗೆ ಕರೆಸಿದ್ರಿ. ಎಲ್ಲೋ ಥರದಾಗ ಮಾಡೋರ್ನಿದ್ರೆ ಯಾಕೆ ಇಲ್ಲಿಗೆ ಬರ್ತಿದ್ರು ಅವರು? ಸೋ ಸ್ವೀಟ್. ಯಾಕೆ ಬಿಡು, ಅವರು ಎಲ್ಲ ಹಂಗೆ ಅವರಲ್ಲ, ಈ ಥರ ಮಾಡೋರು ಯಾರು ಸಿಗ್ತಾರ ನೋಡ್ಬೇಕು, ಅವ್ರನ್ನ ಕರೆಸ್ಬೇಕು, ಬೆಟ್ಟ ಆಗ್ಬೇಕಂಬ ನಿನಗೆ ಆಸೆ ಆಯಿತು, ನಾನು ಕರೆಸಿದ್ರಿ. ಇಲ್ಲಕ್ಕೆ ನಾನು ಯಾಕೆ ಕರೆಸ್ತಿದ್ರಿ ಮೇಡಮ್ ಅಲ್ಲಿದ್ದ? ನಿಮ್ಮೂರ ಜನ, ನಿಮ್ಮ ಕುಟುಂಬದ ಬಗ್ಗೆ, ಆ ಭಾವನೆಗಳ ಬಗ್ಗೆ ಹೇಳ್ಕೊಳ್ಳೋದಾದ್ರೆ ರಮಕ್ಕ? ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮೂರಾಗ ಮಾತ್ರ ರಾಮಸಾಗರದ ಒಳಗೆ ಎಲ್ಲಿ ಪ್ರಸಾದ ಯಾರ ಮನೆಗೆ ಹೋದ್ರೆ ಊಟ, ಮತ್ತು ಎಲ್ಲಿ ಯಾರು ಏನಮ್ಮ ಅಂತ ನಾನು ಬೈಯೋರು ಇಲ್ಲ. ಯಾಕಂದ್ರೆ ನಾನು ಬೈಯಂಥ ಕೆಲಸನೂ ಮಾಡೋದಿಲ್ಲ, ಯಾರಿಗೆ ಏನು ಅನ್ನೋದು ಹೋಗಂಗಿಲ್ಲ. ಸುಮ್ಮನೆ ನಾವು ಏನಮ್ಮ ಹಸು ಹೊಡ್ಕೊಂಡು ಹೋದ್ವಿ, ಹೊಲಗಳಿಗೆ ಹೋದಲ್ಲಿ ಬೈತಾರ್ರಿ, ಏನಮ್ಮ ಹಿಂಗೆ ಬಂದ್ರೆ ಹೆಂಗೆ ಆತ ಹೊಡ್ಕೊಂಡು ನಡಿ ಅಂತಾರ. ಅವರು ಅಲ್ಕು ಬೈತಿರ್ತಾರ್ರಿ ಒಂದೊಂದು ಟೈಮು, ಫಲ ಕೆಟ್ಟವಂತೇಳಿ ಅಲ್ಕು ಬೈತಿರ್ತಾರ. ಆದ್ರೆ ನಾವು ಕಟ್ಕೊಂಡಿ ಹಸು ಅಂತವು ಬೈದ್ರೆ ಪರವಾಗಿಲ್ರಿ, ನನಗೆ ಸಿಟ್ಟಿ ಇಲ್ಲ. ಯಾಕಂದ್ರೆ ಅವ್ರ ಫಲ ಕಿಟ್ಟೈತಿ ಅಂತ ಅವ್ರು ನಾನು ಬೇಗ ಬರ್ಬೋದನ್ಕ ನಾವು ಸಿಟ್ಟು ಮಾಡಬಾರ್ದು. ಸಿಟ್ಟು ಮಾಡ್ಕೊಂಡು ನಾಳೆ ಅಲ್ಲಿಲ್ಲ ನಮಗೆ ಮೇಸಾಕ. ನನ್ನ ಇವತ್ತು ನಾನು ನಿನ್ನ ಮೇಲೆ ಸಿಟ್ಟು ಮಾಡಿದ್ರೆ ನಾಳೆ ಬರಬೇಡಮ್ಮ ಅಲ್ಲಿಗೆ ಅಂತಾರೆ. ನಾವು ಯಾರ ಮೇಲೆ ಸಿಟ್ಟು ತೋರಿಸೋದು? ಪರಮಾತ್ಮೆಗೆ ತೋರಿಸಿ ಪರಮಾತ್ಮ ಏನು ಮಾಡ್ತಾನೆ? ನಾವು ಅನುಸರಿಸ್ಕೋಬೇಕು. ಎಲ್ಲರೂ ಈ ಭೂಮಿ ಮ್ಯಾಗ ಬಂದೀವಿ ಅಂದ್ರೆ ನೀವು ಅನುಸರಿಸ್ಕೊಂಡು ಹೋದ್ರೆ ಜೀವನ ಇದು. ನಿನ್ನ ಮೇಲೆ ನಾನು ಸಿಟ್ಟು, ನನ್ನ ಮೇಲೆ ನೀನು ಸಿಟ್ಟು ಮಾಡಿದ್ರೆ ಏನು ದೋಷನೇ ಇಲ್ಲ ಇದ್ರ ಮೇಲೆ. ನೀವು ಮೊದಲ ಬಾರಿಗೆ ಈ ಥರ ನೀವು ಹೆಣ್ಣಾಗಬೇಕು ಅಂತ ನಿಮ್ಗೆ ಅನಿಸ್ದಾಗ ಏನೆಲ್ಲ ಭಾವನೆಗಳು ರಾಮಕ್ಕ? ಮನೆಯವ್ರು ಹೆಂಗೆ ತಗೊಂಡ್ರು? ಮನೆಯವರು ಆದ್ರನ್ರಿ, ಒಬ್ಬೊಬ್ರು ಒಪ್ಪಿಗೆಂಡ್ರು, ಒಪ್ಪಿಗೆಂಬ್ಲಿಲ್ಲ. ನನಗೆ ಯಾರು ಬೇಡ. ನಿಮಗೆ ಮುಖ್ಯವಾಗಿ ನಿಮ್ಮ ಜೊತೆ ನಿಂತಿದ್ದು ಯಾರು ಅವಾಗ ಆ ಟೈಮಲ್ಲಿ ಅಂತ? ಯಾರು ನಿಂತಿಲ್ರಿ, ಮೊದಲಿಗೆ ಯಾರು ನಿಂತಿಲ್ಲ. ಅಪ್ಪ ನಿಂತಿಲ್ಲ, ಅಮ್ಮ ನಿಂತಿಲ್ಲ, ತಮ್ಮನವರು ನಿಂತಿಲ್ಲ, ತಮ್ಮನವ್ರು ಸಣ್ಣವರು, ಅಕ್ಕನವರು ನಿಂತಿಲ್ಲ, ಯಾರು ನಿಂತಿಲ್ಲ. ನನಗೆ ಹಂಗ ಗೊಂಚೆ ಇವಾಗ ಕೆಲ್ಸಕ್ಕೆ ಹೋಗೋ ಮಂದಿಗಳು ಅವ್ರು ಒಬ್ರು ಮುಪ್ಪಟ್ಟು ಕೊಡ್ಸಿದ್ರು, ಒಬ್ರು ದೇವ್ರು ಕೊಡ್ಸಿದ್ರು, ಒಂದಿಬ್ರು ಸೀರೆ ತಂದ್ರು, ಒಬ್ರು ತಾಳಿ ಕೊಡ್ಸಿದ್ರು. ಈ ತರ ಜೀವನ ಮಾಡಿ ನಾನು ದೇವ್ರು ಕಟ್ಕೊಂಡೆ. ಅವಾಗ ಕಟ್ಕೊಂಡಿದ್ದೆ. ಅವಾಗ ಫಸ್ಟಿಗೇನು ಎಲ್ಲರೂ ಭಕ್ತರು ಸಹಾಯ ಮಾಡಿದ್ರು. ಆಮ್ಯಾಗ ಇರ್ತಾ ನನಗೊಂದು ಛಲ ಹುಟ್ಟಿತು. ಎಲ್ಲರೂ ಈ ಥರ ಮಾಡ್ಯಾರ, ನಾನು ಮಾಡಿ ತೋರಿಸ್ಬೇಕಲ್ಲ, ಮಾಡಿ ದುಡಿ ತೋರಿಸ್ಬೇಕಲ್ಲ ನಾನು ಅಂತೇಳಿ ನನಗೆ ಛಲ ಆಯ್ತು. ಚಂದವಾಗಿ ಬದುಕು ತೋರಿಸ್ಬೇಕಲ್ಲ. ಊರು ಬಿಟ್ಟೋದ್ರೆ ಇವ್ರ ಜೀವನ ಹೆಂಗಾಯ್ತಲ್ಲ. ನಮ್ಮಪ್ಪಗ ನಮ್ಮಮ್ಮಗ ಕೆಟ್ಟ ಹೆಸರು ಬರ್ತಾವೆ, ತಮ್ಮನವ್ರಿಗೆ ಕೆಟ್ಟ ಹೆಸರು. ಹೆಂಗಾಯ್ತಲ್ಲ ಇವ್ರು ಬಾಳಿ 3 ಗಂಡ ಅಂತ ಹೇಳಿ ಅನ್ಕೊಂಡ್ರು. ಅವಾಕಿ ಗೋವಿಂದಪ್ಪ ಆಗ ದುರ್ಗಮ್ಮ ಅಂತ ಅಂದರು. ಇವಾಗ ಯಾಕೆ ಈ ಥರ ಆಗ್ಬಿಡ್ತಲ್ಲ, ಇವ್ರ ಜೀವನ ಆಗ್ಬಿಡ್ತೈತಲ್ಲ ಅಂಬ ಸಾವಿಗೆ ನಾನು ಕಾಲು ಕಿತ್ತಿ ಹೋಗಲ್ದಂಗೆ ಮುಂದಕ್ಕೆ ತರಬೇಕು. ನಾನು ಜೀವನ ಮಾಡಿ ತೋರಿಸ್ಬೇಕು. ಯಾರು ಏನಂದ್ರು ಅವ್ರಿಗೆಲ್ಲರಿಗೂ ಮಾಡಿ ತೋರಿಸಿದ್ರೇ ಜೀವನ ಅಂತೇಳಿ ಕಾಲ ಮೇಲೆ ನಾನು ನಿಂತ್ಕೊಂಡೆ. ತುಂಬ ಸಂತೋಷ. ಯಾರು ಏನು ಅನ್ಕೊಂಡ್ರೋ ಅವರಿಗೆಲ್ಲ ಇವಾಗ ನೆನಪು ಬಂದೇ ಬರುತ್ತೆ. ಇವತ್ತು ನನ್ನ ಮೇಲೆ ಯಾರು ಏನು ಅನ್ಕೊಂಡ್ರು ವಿಷ ಬಗ್ಸಿದ್ರು, ಅವ್ರಿಗೆ ಇವಾಗ ವಿಷ ಹಾಲಾಗೇ ಆಗ್ತೈತಿ. ಮನುಷ್ಯನಾಗ ಹಾಲಾಗೈತಿ ಇವಾಗ. ಅವಲ್ಲಿ ಅವ್ರಿಗೆ ಬೇಕಾದಷ್ಟು ಹಾಲು.
ಈಗ ಸಾಮಾನ್ಯವಾಗಿ ನಮ್ಮ ಬದುಕು ಹೆಂಗಂದ್ರೆ ರಾಮಕ್ಕ, ಎಲ್ಲಾದ್ರೂ ಒಂದ್ ಹತ್ರ ಅವಮಾನ ಆಯ್ತು, ಬೇಸರ ಆಯ್ತು ಅಂದ್ರೆ ಯೂಶಲಿ ಎಲ್ಲರೂ ನಾವೇನ್ ಮಾಡ್ತೀವಿ ಅಂದ್ರೆ ಆ ಜಾಗ ಬಿಟ್ಟು ಹೋಗ್ತೀವಿ ಹೌದು ಮೇಡಮ್, ಅಲ್ವಾ? ಹೌದು ಮೇಡಮ್. ಆ ಧೈರ್ಯ, ಆ ಸ್ಥೈರ್ಯ ಎಲ್ಲೋ ಒಂದು ಕಡೆ ನಮಗೆ ಕುಗ್ಗೋಗ್ಬಿಡುತ್ತೆ, ಅಯ್ಯೋ ಬೇಡಪ್ಪ ಅಂತ. ನಿಮ್ಮದು ಎಂಟಲ್ಲಿ ವಿರುದ್ಧವಾದ ನಡೆ, ಧೈರ್ಯ ಧೈರ್ಯ. ಧೈರ್ಯ ಇಲ್ಲಿ ಹೋಗಿದೆ, ನನ್ನ ಅವಮಾನ ಮಾಡ್ತಿದ್ದಾರೆ, ಇಲ್ಲಿ ನಾನು ಏನೋ ಕಳ್ಕೊಂಡಿದ್ದೀನಿ ಅನ್ಕೊಂಡಿದ್ದಾರೆ, ನಾನು ಇಲ್ಲೇ ಇದ್ದು ಇಲ್ಲೇ ಇವ್ರಿಗೆ ತೋರಿಸಿ ನೀವು ಹೇಳ್ದಂಗೆ ಅವ್ರ ಮನಸ್ಸಲ್ಲಿ ಇದ್ದಂಥ ವಿಷನ ಹಾಳು ಮಾಡಬೇಕು ಅನ್ನೋ ಮನೋಭಾವ ಇದೆ ಅಲ್ಲ, ಹೌದೌದು ಮೇಡಮ್. ಹೆಂಗೆ ಅಂತ. ಹೌದು ಅಂದ್ರೆ ನಿಮ್ಗೆ ಏನಾದ್ರು ಯಾರನ್ನಾದ್ರೂ ನೋಡಿ ಸ್ಫೂರ್ತಿನ ಅಥವಾ ದೇವ್ರೇ ನಿಮಗೆ ಆ ಬುದ್ಧಿ ಹಾಕಿದಾನ? ಇಲ್ರಿ, ನನಗೇನು ದೇವ್ರನ ನನಗೆ ಅನುಗ್ರಹ. ನಾನು ಏನು ಅನ್ಕೊಳಲ್ಲ, ನನ್ನ ಮನಸ್ಸಲ್ಲೇ ಒಂದು ದೇವರು, ಮನೆಗಿರೋ ದೇವ್ರನೇ ಒಂದು ದೇವ್ರು. ನನಗೆ ಯಾವ ಮನುಷ್ಯತ್ವವಾಗಿ ಯಾರನ್ನೂ ಅನ್ಕೊಳಕ್ಕಿಲ್ಲ. ಯಾಕಂದ್ರೆ ನಮ್ಮ ಬುದ್ಧಿ ನಮಗಿಲ್ಲದ್ರೆ ಯಾಕೆ ಜೀವನ? ಓದೂ ಇಲ್ಲ ಜೀವನದಲ್ಲಿ. ಏನನ್ನ ಯಾವಾರ ಮಾಡ್ತೀವಿ ಅನ್ನಂಗಿಲ್ಲ, ಎಲ್ಲೇನು ಆಫೀಸ್ ಕಡೆಯಿಂದ ಏನೋ ದುಡ್ಡು ತರ್ತೀವಪ್ಪ ಅನ್ನಂಗಿಲ್ಲ. ಯಾವ್ದಾನ ಒಂದು ಮಾರಿ ಜೀವನ ಮಾಡೋಣ. ಸಾಕಷ್ಟು ಕೊಡ್ತಾರಲ್ಲ, ರೊಕ್ಕ ಬರುತ್ತೆ, ಎಲ್ಲದೂ ತಿಂತೀವಲ್ಲ ಒಟ್ಟಿಗೆ ಸುಖವಾಗಿ. ಯಾರೋ ಕಷ್ಟ ಬಿದ್ದು ಪಾಪ ಕುಂತ್ಕೊಂಡಿರ್ತಾರ, ಅವ್ರನ್ನ ಹೋಗಿ ನಾನು ಕೈ ಬಡ್ದು ತಿಂದೆ, ಅವ್ರನ್ನ ಬೀಡಿಸ್ಕೊಂಡು ತಿಂದೆ, ಅವ್ರು ಕಸ್ಗಂಡೆ, ನಾನು ರೌಡ್ ಜೋಮ್ ಮಾಡಿದೆ ಅನ್ನೋದು ಆಸೆನೇ ಇಲ್ಲ ನನಗೆ. ಯಾಕೆ ಅವ್ರು ನೋಡಿ ನನಗೆ ತುಂಬ ಕಳ್ಳು ಕರಗ್ತೈತಿ. ಯಾಕಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಕುಂತಾರ ಅವರು, ನಾನು ಅವ್ರ ಹತ್ರ ಹೋಗಿ ಹಾಕಿಸ್ಕೊಂಡು ತಿನ್ಬೇಕು, ನಾನು ಇನ್ನು ಹೋಗಿ ಅವ್ರಿಗೆ 10 ರೂಪಾಯಿ ಕೊಡೋಣ. ಪಾಪ ಮಕ್ಕಳು ಮರಿ ಇದ್ದಾರೆ, ಅವರು ಬದುಕಲ್ಲ, ಅವ್ರು ಚೆನ್ನಾಗಿರಲಿ. ನನಗೆ ಮಕ್ಕಳಿಲ್ಲ ಮರಿಲ್ಲ, ಅವರು ಚೆನ್ನಾಗಿರಲಿ. ನಳ್ಳಿಗೆ ಬಿಸಿಲಿಗೆ ಅಮ್ದಂಗೆ ಕುಂತ್ಕೊಂಡಿರ್ತಾರ. ನಾನು ಏನು ಮಕ್ಕಳ ಮರಿಯ? ಎಲ್ಲೋದೋ ತಂದು ಅವ್ರಿಗೆ ತಿನ್ನಕ್ಕೆ ಕೊಡ್ರಿ, ತಿನ್ನು ಅಂತ ಕಾಗಿ ಗುಬ್ಬಿ ಅಂತವು ಇರ್ತಾವ, ಎಲ್ಲೋ ತಂದು ಮಕ್ಕಳು ಬದುಕ್ತಿರ್ತಾವೆ. ನಮಗೆ ಅದಕ್ಕೂ ಇಲ್ಲಲ್ಲ. ಅರ್ಥ ಮಾಡಿರಿ ಮೇಡಮ್, ಗುಬ್ಬಿ ಕಾಗಿ ಇರ್ತಾವೆ, ಎಲ್ಲೋ ಗಿಡದಾಗ ಕುಂತಿರ್ತಾವೆ, ಹೋಗಿ ಅವಕ್ಕೆ ತಂದು ಬದುಕ್ತಿರ್ತಾವೆ. ನಮಗೆ ಅದೂ ಇಲ್ಲಲ್ರಿ ಮೇಡಮ್. ಏನು ಮಾಡೋದು ಜೀವನದಲ್ಲಿ? ಹಂಗಾಗಿ ಯಾವುದಕ್ಕೂ ಮನಸ್ಸನೇ ಇಲ್ಲ ನನಗೆ. ಏನಪ್ಪ ಮನಸ್ಸುವಾಗಿ ಹುಟ್ಟಿವಿ, ಜಲಮದಲ್ಲಿ ಬಂದೀವಿ, ಭೂಮಿ ಬಾರಾಗಿ ದುಡಿದು ಹೋಗ್ಬಿಡೋಣ, ಇದ್ದವ್ರು ತಿನ್ನಲಿ. ಭೂಮಿಗೆ ಭಾರ ಅಂತ ಯಾಕೆ ಹೇಳ್ತೀರಾ ನೀವು? ಸುಮಾರು ಜನಕ್ಕೆ ಸ್ಫೂರ್ತಿ. ಹಂಗಲ್ರಿ ಮೇಡಮ್, ಯಾಕೋ ಹೆಂಗಪ್ಪ ಇವರೆಲ್ಲ ಮಂಗಳಮುಖಿಯಾಗಿ ಈ ಥರ ಜೀವನದಲ್ಲಿ ಓದ್ಲಲ್ಲ ಅಂತ ಅನ್ಸ್ಕೋಬಾರ್ದಲ್ಲ, ನಮ್ಮನ್ನು ನೋಡಿ ಇನ್ನೊಬ್ರು ನೊಕ್ಕೂರ್ಬಾರ್ದಲ್ಲ ಅಂತ ಹೇಳಿ ತುಂಬ ಹಂಗೆ ಅದರಿಕೊಂಡು ನಾನು ಯಾವ ಊರಿಗೂ ಹೋಗೋಕ್ಕೂ ಅಲ್ಲ. ಯಾರೋ ನೋಡ್ತಿರ್ತಾರೆ ನಮ್ಮನ್ನ, ಅವ್ರು ಕೆಷ್ಟು ದೃಷ್ಟಿಲಿಂದ ನಮ್ಮನ್ನು ನೋಡೋದು, ಅವರು ಅದೆಲ್ಲ ಒಂದೇ ಆಗಿರ್ಬೋದು ಅನ್ನೋ ಹಂಗೆ ನೋಡಿದಾಗ ನಾನು ಯಾವ ಊರಿಗೆ ಹೋಗೋಕ್ಕೂ ಇಷ್ಟ ಇಲ್ಲ ಮೇಡಮ್. ಎಲ್ಲೇನು ಮದುವೆ ಫಂಕ್ಷನ್ ಆದರೂ ಹೋಗಲ್ಲ, ಎಲ್ಲೇನು ಜಾತ್ರೆ ಆದರೂ ಹೋಗಲ್ಲ. ನನಗೊಂಥರ ನಾಚಿಗೆ ಮೇಡಮ್ ಹೋಗೋಕ್ಕೆ. ಈಗ ನಮ್ಮ ಸಮಾಜದ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ ಆನೆಸ್ಟ್ಲಿ. ಯಾಕಂದರೆ ಸಮಾಜ ಏನನ್ನುತ್ತೆ ಅಂತ ನಾವು ಯಾರೇ ಆಗಲಿ ಅಂದ್ಕೊಂಡು ಕೂತ್ಕೊಂಡ್ರೆ ಒಂದು ದಿನ ಉಸಿರಾಡೋದಕ್ಕೂ ಆಗಲ್ಲ, ಅಷ್ಟು ಹೊಲಸೆದ್ದೋಗ್ಬಿಟ್ಟಿದೆ. ಹೌದೌದ್ರಿ, ಅಷ್ಟು ಹೊಲಸೆದ್ದೋಗ್ಬಿಟ್ಟು ಈ ಹೊಲಸನ್ನದೇ ಏನ್ರಿ ಜೀವನನೇ ಬೇಡ ಅನ್ಸ್ಬಿಡ. ಬೇಡ ಆಗಿರ್ತೈತ್ರಿ ಮೇಡಮ್. ಅದ್ರಲ್ಲಿ ಹೆಂಗಂದ್ರೆ ಈಗ ನೀವು ಹೇಳ್ದಂಗೆ ಎಲ್ಲರೂ ಒಂದೇ. ಈಗ ಜಗತಿ ಅಂದ್ರೆ ಎಲ್ಲರೂ ಹೀಗೆ, ಎಲ್ಲ ಒಂದೇ. ಅಂದ್ರೆ ಒಬ್ರು ಏನಾದ್ರು ತಪ್ಪು ಮಾಡಿದ್ರೆ ಎಲ್ಲರಿಗೂ ಬಂತು. ಇವಾಗ ಎಲ್ಲರನ್ನು ಸೇರಿ ಮಸಿ ಬಳದ್ ಬಿಡ್ತಾರೆ. ಅದೇನು, ಯಾಕಂದ್ರೆ ಅವ್ರಲ್ವಲ್ಲ. ಆಮೇಲೆ ಈಗ ಯಾರಾದ್ರ ಬಗ್ಗೆ ಕಮೆಂಟ್ ಪಾಸ್ ಮಾಡ್ಬೇಕಾದ್ರೂ ಅವ್ರು ಯಾರು ಅಂತಾನೂ ನಮ್ಗೆ ಗೊತ್ತಾಗಲ್ಲ, ಬಟ್ ಅಂತ ಪಾಸ್ ಮಾಡ್ಬಿಡ್ತಾರೆ. ಸೊ ನೀವು ಸಮಾಜಕ್ಕೊಂದು ಒಂದು ಒಂದು ವಿಷಯ ಹೇಳಬೇಕು, ನಿಮ್ಮ ಮುಖಕ್ಕೆ ನೋಡಿ ಹಿಂಗಲ್ಲ ಹಿಂಗೆ ಅಂತ ಏನಾದ್ರು ಹೇಳಬೇಕು ಅಂದ್ರೆ ಏನು ಸಂದೇಶ ಕೊಡ್ತೀರಾ ರಾಮಕ್ಕ ನೀವು? ಏನು ಸಮಸ್ಯೆ ಐತ್ರಿ, ಇದೆಲ್ಲ ಕಷ್ಟ ಬಿದ್ದು ನೋಡಿ ದುಡಿತಾ ಇಲ್ಲ ಅಂತ ಹೇಳಿ ನೀವು ಸಮಾಜ ಕೊಡಬೇಕು. ಯಾಕಂದ್ರೆ ಇವಾಗೆಲ್ಲ ಅಡಿಗೆ ತಿರುಗೋದು, ಆ ಗಿಡಕ್ಕೆ ಅಂದ ಮಳೆ ಬಂದ್ರಿ ಇಲ್ಲ, ಚಳಿ ಬಂದ್ರಿ ಇಲ್ಲ, ಗುಡುಗಿ ತಂದ್ರಿಲ್ಲ, ನಮ್ಮ ಪ್ರಾಣ ತಂದ್ರಿ ಇಲ್ಲ ಅಲ್ಲಿ ಓದಲ್ಲಿ. ಹಂಗಾಗಿ ಜೀವನದಲ್ಲಿ ಅದೇನೇ ಸಾಥ ನಮಗೆ. ಅಲ್ಲ, ಸಮಾಜಕ್ಕೆ ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಅಂತ ಹೇಳೋದಾದ್ರೆ ಹೆಂಗೆ ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಅಂತ? ನಮ್ಮ ಮಾತಲ್ಲಿ ಹೇಳೋದಾದ್ರೆ ಈಗ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅನ್ಸಲ್ವಾ ನಿಮಗೆ? ಈಗ ನೀವೇ ಹೇಳಿದ್ರಿ ಎಲ್ಲಿ ಹೋಗೋದಕ್ಕೂ ನನಗೆ ಅಂಜಿಕೆ ಆಗುತ್ತೆ ಹೆಂಗೆ ಅಂತ. ಅವ್ರ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಂತ ಅನ್ಸಲ್ವಾ? ಅವ್ರಿಗೆ ಮಾಡೋಕ್ಕಾಗಲ್ರಿ. ಅಲ್ಲ, ಅವ್ರಿಗೆ ಮಾಡೋಕ್ಕಾಗಲ್ರಿ. ಎಲ್ಲರೂ ಒಂದೇ ಇವರು, ಎಲ್ಲರೂ ಅಂದ್ರಿ ಇವರು ಅಂತ ತಿಳ್ಕೊಂಡ್ಬಿಡ್ತಾರ್ರಿ ಅವ್ರು. ಯಾಕಂದ್ರೆ ತಿಳ್ಕೊಂಡ್ಲಿ ಬಿಡು, ಅವ್ರಿಗೆ ಇರ್ತೈತಿ, ನನಗಿದ್ದೇ ಇರ್ತೈತೆ. ಎಲ್ಲಿಗೆ ಹೋಗಿರಿ? ನಿಮ್ಮ ಪ್ರಕಾರ ಸಮಾಜದ ದೃಷ್ಟಿನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ? ಇಲ್ರಿ, ಎಲ್ಲರೂ ಒಂದೇ ಅವರು. ಜೋಗ್ತೀರ ಅಂದ್ರೆ ಎಲ್ಲರೂ ಬಂದರು. ಅದು ಯಾರನ್ನ ಹೆಂಗನ ತಿಳ್ಕೊಂಡ್ಲಿ ಮೇಡಮ್, ನನಗೆ ಮಾತ್ರ ಬೇಡ, ನಾನು ಒಂಟಿ. ನನಗೆ ಆದ್ರೂ ನಮ್ಮ ಸಂಘದ ನಮ್ಮ ಮಂಗಳಮುಖಿಯರು ಕರೆದ್ರಿ, ಜೋಗ್ತಿಗಳು ಇರ್ತಾರಲ್ಲಿ ಇಲ್ಲಿ ಸುಮಾರು, ಮತ್ತೆ ಗಂಗಾವತಿ ಕರೆದ್ರು, ಇಲ್ಲಿ ಕಂಪ್ಲೇಕ್ ಕರೆದ್ರು, ಇಲ್ಲಿ ಮತ್ತೆ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಇದ್ದರು ಕರೆದ್ರು. ಬರೀ ಹೋಗಣ್ರಿ, ಒಬ್ರಿಗೊಬ್ರು ಚೆನ್ನಾಗಿರಣ್ರಿ, ಇವಾಗ ಈ ವಯಸ್ಸಿನಾಗ ದುಡಿದೀನಿ, ಯಾವ ವಯಸ್ಸಿನಾಗ ದುಡಿತೀಯಮ್ಮ, ಚೆನ್ನಾಗದಿಗಿ, ಬೇಸ್ ಕಟ್ಟೆ ಎಲ್ಲ ರೆಡಿ ಮಾಡ್ಕೊಂಡು ಚೆನ್ನಾಗಿ ದುಡಿ ಅಂತ ಬಾ, 4 ರೂಪಾಯಿ ರೊಕ್ಕ ಮಾಡು, ಅಪ್ಪ ಅಮ್ಮನ ಬಿಟ್ಟು ಬಾ ನೀನು, ತಮ್ಮನವ್ರನ್ನ ಬಿಟ್ಟು ಬಾ ನೀನು, ಅಲ್ಲಿ ಯಾಕೆ ಅದನ್ನೆಲ್ಲ ಮನೆಗೆ ಹೊಂದ್ಕೊಂಡಿಗಿ, ಚೆನ್ನಾಗಿರನ್ರಿ, ಎಲ್ಲರೂ ಒಂದಿಗೆ ಆಗಿ ಇರನ್ರಿ ಅಂದರು. ನನಗೆ ಬರೋಕ್ಕಾಗ್ತಾ ಇಲ್ಲಮ್ಮ ಅಂದೆ ನಾನು. ಇಲ್ಲ, ಆಮೇಲೆ ನಿಮ್ಮೊಟ್ಟಿಗೆ ಸುಮಾರು ಜನ
ಈ ಮಂಜಮ್ಮ ಅವ್ರು ಇರ್ಬೋದು, ನೀತು ಅವ್ರು ಇರ್ಬೋದು, ನಕ್ಷತ್ರ ಅವ್ರು ಇರ್ಬೋದು, ಹೀಗೆ ಸುಮಾರು ಜನರು, ನಾನೇ ಅವ್ರದ್ದೆಲ್ಲರದು ಇಂಟರ್ವ್ಯೂಸ್ ನೋಡಿದ್ದೀನಿ. ಅವ್ರೆಲ್ಲರೂ ಅಂದರೆ ನನಗೆ ಸಿಕ್ಕಾಪಟ್ಟೆ ಗೌರವ ಇದೆ. ಹೌದೌದು. ಸೊ ಅವ್ರಿಗೆಲ್ಲರೂ ಕೂಡ ನೀವೆಲ್ಲರೂ ಒಂಥರ ಏನಂದರೆ ಸಮಾಜಕ್ಕೆ ಒಂಥರ ತಲೆ ತಗ್ಗಿಸ್ಬೇಕು ಅವ್ರು ಅಂದಿರೋ ಕೆಟ್ಟ ಪದಗಳಿಗೆ. ಅವ್ರಿಗೆ ನಾಚಿಕೆ ಆಗಿ ನೀವು ಹೇಳ್ದಂಗೆ ಅವ್ರ ಮನಸ್ಸಲ್ಲಿರೋ ವಿಷ ಹಾಲಾಗಿ ತಲೆ ತಗ್ಗಿಸ್ಬೇಕು. ನೀವೆಲ್ಲರೂ ಆ ಥರ ಅದ್ಭುತವಾಗಿ ಬದುಕ್ತಾ ಇದ್ದೀರಾ ಅಲ್ರಿ. ಮತ್ತು ಅವ್ರಿಗೆ ನಮ್ಗೆ ಏನಂದಾರ ಅಂದ್ರೆ ಅವ್ರೇ ನಾಚ್ಕೊಂಡು ತಲೆ ಬಗ್ಗಿಸ್ಬೇಕು ಹೊರತಾಗಿ ನಾವು ತಲೆ ಬಗ್ಗಿಸ್ಬಾರ್ದು. ಯಾಕೆ ನಾವು ತಲೆ ಬಗ್ಸಂತ ತಪ್ಪು ಏನು ಮಾಡಿರಂಗಿಲ್ಲಲ್ಲ. ಎಷ್ಟು ಕಷ್ಟ ಬಿದ್ದಿರ್ತೀವಿ ಅನ್ಕೊಂಡಿರಿ. ಆ ಮಡಿ ದಾಟೋದು, ಈ ಮಡಿ ದಾಟೋದು, ಕಾಲಿಗೆ ಬೀಳೋದು, ಕಾಲಿಗಳಿಂದ ಮ್ಯಾಕೆ ಎದ್ದು ಬರೋದು, ದನ ಹೊಡ್ಕೊಂಡು, ಎಷ್ಟು ಕಷ್ಟ. ನಮ್ಗೆ ಕಷ್ಟ ಯಾರಿಗೂ ಬೇಡ. ಯಾಕಂದ್ರೆ ನಾವು ಅವ್ರಿಗೆ ತಲೆ ಬಗ್ಗಂಥದ್ದು ಏನು ಮಾಡಿರಂಗಿಲ್ಲಲ್ಲ. ತಪ್ಪು ಕೆಲಸ ಮಾಡಿ ತಲೆ ಬಗ್ಕೊಂಡು ತಿರುಗಾಡ್ಬೇಕು ಬಿಡು. ಬೇಡ ಈ ತಲೆ ಬಗ್ಗಂಥದ್ದು ಏನು ಬೇವೂರಿಗೆ ಹೋಗ್ಬಿಡೋದ ಬಿಟ್ಟು ಮತ್ತೆ ತಲೆ ಬಗ್ಗಂಥದ್ದು ಮಾಡಿದ್ರೆ ಬೇವೂರಿಗೆ ಹೋಗೋದೆ. ಇದ್ದವರಾಗಿದ್ದರೆ ಗೌರವ ಯಾರು ಕೊಡಲ್ಲ. ಇದ್ದವರಾಗಿದ್ದರೆ ಯಾರು ಗೌರವ ಕೊಡಲ್ಲ ರೀ. ನಾವು ತಪ್ಪು ಕೆಲಸಗಳು ಮಾಡ್ಕೊಂತಿದ್ರೆ ಹೊರಗೆ ಹೋದ್ರೆ ಪರವಾಗಿಲ್ಲ ಅನ್ನಿಸ್ತೈತಿ. ನಾವಾಗೆ ದುಡಿತೀವಿ ಅಂದ್ರೆ ಅದಕ್ಕೆ ರೀ ದುಡ್ಕೊಂಡು ತಿಂತೀವಲ್ಲ ಅಂಬದ ಧೈರ್ಯ. ಏನು ಊಟ ಇಷ್ಟ ನಿಮಗೆ? ನಮಗೆ ರೊಟ್ಟಿ ನಮ್ಮ ಕಡೆ ಭಾಳ. ನಾವು ಅದನ್ನೇ ಊಟ ಮಾಡೋದು, ಅದನ್ನೇ ಊಟ ಮಾಡೋದು. ರೊಟ್ಟಿ ಭಾಳ ಇಷ್ಟ ಆಗುತ್ತೆ. ರೊಟ್ಟಿನ ಯಾವ ಸಿಗುತ್ತೆ ಅದೇ ಶಿವ ಪ್ರಸಾದ ಕೊಟ್ಟದ್ದು ಊಟ ಮಾಡ್ಬೇಕ್ರಿ. ಅದು ಇದು ಅಂಬದು ಏನೈತ್ರಿ, ಸುಮ್ಮನೆ ತಿನ್ನೋದು ಒಂದಿನ. ಫ್ರೆಂಡ್ಸ್ ಯಾರಾದರೂ ಇದ್ದಾರಾ? ಕ್ಲೋಸ್ ಫ್ರೆಂಡ್ಸ್ ಯಾರಾದರೂ? ಈ ಮನೆ ನೀತುನೇ. ಓ ಹೌದಾ, ನೀತು ಅವ್ರು ಭಾಳ ಕ್ಲೋಸ್. ಭಾಳ ಕ್ಲೋಸ್ ನನಗೆ ಫುಲ್ ಅಂದ್ರೆ ಅವ್ರೆ, ಇನ್ನು ಯಾರೂ ಇಲ್ಲ. ಹೌದಾ. ಆಮೇಲೆ ನಿಮಗೆ ನೀವು ಚಿಕ್ಕವ್ರದ್ದಾಗಿರ್ಬೋದು ಅಥವಾ ಇವಾಗ ಆಗಿರ್ಬೋದು ಒಂದು ಇದು ಇಷ್ಟು ಚೆನ್ನಾಗಿತ್ತು ಒಂದು ಘಟನೆ, ಅದು ನನಗೆ ಮರೆಯೋದೇ ಇಲ್ಲ. ಈಗ ನನಗೇನು ಅಂದರೆ ಈಗ ಸದ್ಯಕ್ಕೆ ನೀವು ಕೇಳಿದ್ರೆ ನನಗೆ ನನ್ನ ಮಗಳು ಹುಟ್ಟಿದ್ದು ಟೈಮ್ ನನಗೆ ಭಾಳ ಖುಷಿ. ನನ್ನ ಬದುಕಲ್ಲಿ ಅಷ್ಟು ಖುಷಿ ನನಗೆ ಯಾವತ್ತೂ ಆಗಿಲ್ಲ. ಆ ಥರದೊಂದು ಘಟನೆ ನಿಮ್ಮ ಲೈಫಲ್ಲೂ ಇದ್ದೇ ಇರುತ್ತೆ ಏನಾದರೂ ಒಂದು. ಯಾವುದು ತುಂಬ ಖುಷಿ ಕೊಟ್ಟಂಥ ಘಟನೆ? ನಮಗೆ ಏನ್ರಿ ಮತ್ತು ಇದು ಜೀವನ ಮಾಡೋದು ಭಾಳ ಖುಷಿ ನನಗೆ. ಸುಮ್ಮನೆ ನಾಲ್ಕು ಜೊತೆಗೆ ಓಡಾಡ್ತೀವಿ, ಎಲ್ಲ ದನಗಳು ಕಾಯ್ತೀವಿ, ಮಾರ್ಕೊಂಬರ್ತೀನಿ ವ್ಯಾಪಾರ ಅಂಬೋದು ಭಾಳ ಖುಷಿ ನನಗೆ. ಅದು ದುಡಿಯೋದು ಒಂದು ಖುಷಿ ನನಗೆ, ಇನ್ಯಾವುದು ಖುಷಿ ಇಲ್ಲ ನನಗೆ. ದುಡಿಯೋದು, ಬಿಸಿಲಿಗೆ ಹೋಗೋದು ಒಂದು ಖುಷಿ ನನಗೆ. ಬಿಸಿಲು ಅಂದ್ರೆ ಭಾಳ ಖುಷಿ. ಇನ್ನು ಯಾಕಂದ್ರೆ ಬಿಸಿಲಿಗೆ ಹೋಗ್ತೀವಲ್ಲ ಮನುಷ್ಯರ ಆರೋಗ್ಯ ಚೆನ್ನಾಗಿರುತ್ತೆ, ಬೇಸಿರ್ತೀವಲ್ಲ ಅಂತ ಒಂದು ಆಸೆ. ನಾವು ಬಿಸಿಲಿಗೆ ಹೋಗೋದಕ್ಕೆ ಸನ್ಸ್ಕ್ರೀನ್ ಹಚ್ಕೊತೀವಿ, ನೀವು ನೋಡಿ ಬಿಸಿಲಿಗೆ ಹೋಗಿ ಬಿಸಿಲಂದ್ರೆ ಖುಷಿ ಅಂತ ಹೇಳ್ತೀರಾ ನೀವು. ನನಗೇನು ಭಯ ಇಲ್ರಿ, ಬಿಸಿಲಿಗೆ ಭಯ ಇಲ್ಲ, ಗಾಳಿಗೆ ಭಯ ಇಲ್ಲ, ಮಳೆಯನ್ನು ಜಡಿದ್ರೂ ಭಯ ಇಲ್ಲ, ಯಾವುದಕ್ಕೂ ಭಯನೇ ಇಲ್ರಿ. ಎಲ್ಲ ಚೆನ್ನಾಗಿ ಧೈರ್ಯವಾಗಿ ಐತ್ರಿ. ಮಿಕ್ಕಂಥ ಸುಮಾರು ನಿಮ್ಮ ವರ್ಗಕ್ಕೆ ನೀವು ಏನಾದರೂ ಒಂದು ಸಂದೇಶ ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಅಂದರೆ ಸುಮಾರು ಜನ ನಿಮ್ಗೆ ಗೊತ್ತು, ಕೆಲವ್ರು ನೋಡಿದ್ರೆ ಭಯನೇ ಆಗುವುದಷ್ಟು ವಿಚಿತ್ರವಾದ ನಡವಳಿಕೆನೂ ಇರುತ್ತೆ ಅವ್ರದ್ದೆಲ್ಲ. ಸುಮಾರು ಜನ ನಿಮ್ಗೆ ಗೊತ್ತು, ಸುಮಾರು ಜನ ಭಿಕ್ಷಾಟನೆ ಮಾಡ್ತಾರೆ, ಆಮೇಲೆ ಮನೆ ಮನೆಗೆ ನುಗ್ಗು ಬಿಡ್ತಾರೆ ಸುಮಾರು ಜನ, ಆಮೇಲೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಗಲಭೆ ಎಬ್ಬಿಸ್ತಾರೆ. ಸೊ ಇಂಥವ್ರಿಗೆಲ್ಲ ಈಗ ನೋಡಿ, ನೀವು ಬೇರೆನೇ ವರ್ಗ, ನಿಮ್ಮ ಬದುಕ್ತಿರೋ ರೀತಿನೇ ಬೇರೆ. ಅಂಥವ್ರಿಗೆ ನೀವು ಏನಾದರೂ ಹೇಳಬೇಕು ಅಂದರೆ, ಯಾಕಂದರೆ ಒಂದೊಂದ್ಸಲಿ ಅನಿಸುತ್ತೆ ಎಲ್ಲೋ ಒಂದು ಕಡೆ ಕುಟುಂಬದವರು ಅಥವಾ ಊರಿನವರು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ನಿಮ್ಮನ್ನು ಸ್ವೀಕಾರ ಮಾಡಿದ್ರೆ ಬಹುಶಃ ಅವ್ರಿಗೂ ಬದುಕೋದಕ್ಕೆ ಎಲ್ಲ ಒಂದು ಕಡೆ ದಾರಿ ಆಗುತ್ತೆ ಅಂತ ಆಗತ್ರಿ. ಮಾಡ್ಕೊಂಡ್ರೆ ಆಗತ್ರಿ. ಅವ್ರಿಗೆ ಬ್ಯಾಡ ಅಂತ ಬಿಟ್ಟು ಹೊರಗೆ ಬಂದಿಂದ ಯಾರು ಮಾಡೋದಾಯ್ತು ಮೇಡಮ್? ನನಗೆ ಬ್ಯಾಡಪ್ಪ ಅಂತ ಬಿಟ್ಟು ಬಂದಿಂದ ಯಾರು ಕರೆಯೋಕ್ಕಾಗಲ್ರಿ ಅವ್ರನ್ನ. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ಅಂದರೆ ನಾ ಅದನ್ನೇ ಹೇಳಿದ್ದು, ಒಬ್ಬ ಅಕ್ಕಳಾಗಿ. ಈಗ ನನ್ನ ತಮ್ಮ ಏನೋ ದಾರಿ ತಪ್ಪಿದ್ದಾನೆ ಅಂದರೆ ನಾನೊಬ್ಬ ಅಕ್ಕಾಗಿ ಹೇಳ್ತೀನಿ ಹಂಗಲ್ಲ ಹಿಂಗೆ ಹೇಳೋದಾದ್ರೆ ಕೇಳಲ್ರಿ ಮೇಡಮ್. ಕೇಳೋದು ಇಲ್ಲಲ್ರಿ. ನಮ್ಮನೆ ಯಾಕೆ ನೀನು ಯಾಕಂತಿ ಏನಂತಿ ನೀನಂತ ನಂಗೆ ದಂಡಸಂಗಿರ್ತಾರೆ. ನಾನು ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ರಿ. ಯಾಕಂದ್ರೆ ಅವ್ರದ್ದು ರೂಟು ಅವ್ರಿಗೆ, ನನ್ನ ರೂಟು ನನಗೆ. ಅವ್ರ ಕಡೆ ನಾನು ಗಮನನೇ ಕೊಡಲ್ರಿ. ನನಗೆ ಯಾರು ಹೆಂಗನೇ ಇರಲಿ ಚೆನ್ನಾಗಿರುತ್ತೆ. ಅವ್ರವ್ರ ಇಷ್ಟ, ಅದು ನನಗಿಷ್ಟ ಇಲ್ಲ. ಅವ್ರು ಏನನ್ನು ಮಾಡಲಿ ಪಾಪ, ಅವ್ರ ಜೀವನದಲ್ಲಿ ಅವ್ರಿಗೆ ಹಂಗೆ ಮಾಡ್ಬೇಕು ಅನಿಸ್ತಿರ್ತೀನಿ, ಮಾಡ್ತೇ ಇರಲಿ. ಬಯಸ್ಕೊಳಾರವ್ರೆ, ಅನ್ಸ್ಕೊಳಾರವ್ರೆ, ಮಾಡೋರವ್ರೆ. ಈಗ ಅನಿಸುತ್ತೆ ನಿಮಗೆ ಈಗ ಸುಮಾರು ದಾರಿಗಳಿದೆ ಬದುಕೋದಕ್ಕೆ ಅಂತ. ಯಾಕಂದರೆ ಈಗ ಇತ್ತೀಚೆಗೆ ಅಂದರೆ ಪೂರ್ತಿಯಾಗಿ ಅಫ್ಕೋರ್ಸ್ ನಿಮ್ಗೆ ಸರ್ಕಾರದಿಂದ ಎಲ್ಲ ಥರದ ಬದಲಾವಣೆ ಆಗಿದೆ ಅಂತ ಹೇಳೋಕ್ಕೆ ಇಲ್ಲ. ಅದರಲ್ಲೂ ಈಗ ಓಕೆ, ಈಗ ಜನರು ಈಗ ನನಗೇನೆ ಈಗ ಯಾರಾದರೂ ಒಬ್ಬ ಟ್ರಾನ್ಸ್ಜೆಂಡರ್ನ ನೋಡಿದ್ರೆ ನಾನು ನೋಡೋ ರೀತಿನೇ ಬದಲಾಗಿದೆ. ಇವಾಗ ನಾನೇ ಪ್ರೀತಿಯಿಂದ ಮಾತಾಡಿಸ್ತೀನಿ, ಏನು ಮಾಡಿದ್ರಿ ಅಂತ ಕೇಳ್ತೀನಿ. ಇಲ್ರಿ, ಕಲಿತಾರ್ರಿ. ಈ ಥರ ನಾವು ಮಾಡೋದು ನೋಡಿಯಾರ ಅಂದ್ರೆ ಯಾಕಪ್ಪ ಈ ಥರ ನಾವು ಹಿಂಗೆ ಮಾಡೋನಲ್ಲ ಅಂಬೋದೊಂದು ಅವ್ರಿಗೆ ಒಂದು ಹುಟ್ಟೋರಿಗೆ ಹುಟ್ಟತೈತ್ರಿ. ಯಾಕಂದ್ರೆ ನಾವು ನೋಡ್ದಂಗೆ ಈಗ ನಾವು ನೀತು ಅವರಾಯ್ತು, ಮಂಜ, ಇವರೆಲ್ಲ ತುಂಬ ತುಂಬ ಚಂದವಾಗಿ ಅದ್ಭುತವಾದ ಬದುಕನ್ನು ಬದುಕ್ತಿದ್ದಾರೆ. ಆ ಥರ ಮಾಡ್ರಿ, ಜೀವನ ಒಳ್ಳೇದಾಗತ್ತೆ ಅಂತ ನೀವು ಹೇಳ್ತಿರೋದು. ಪಾಪ ಎಲ್ಲೋ ಪಾಪ ನೀವು ಯಾಕೆ ಬಯಸ್ಕೊಂತೀರಿ, ಯಾಕೆ ಬಯಸ್ಕೊಂತೀರಿ? ಹೌದು ಅಲ್ವಾ? ನನಗೆ ಸುಮಾರು ಸಲ ಅನ್ಸುತ್ತೆ, ಈಗ ಎಷ್ಟು ದಿನ ಇರ್ತೀವಿ,
ಎಷ್ಟು ದಿನ ಇರ್ತೀವಿ, ಒಬ್ಬೊಬ್ಬ ಅಂದ್ರೆ ಒಂದು 80 ವರ್ಷ ಅಯ್ಯೋ ಅದು ನಿಮ್ಮಂತ ಗಟ್ಟಿ ಎಲ್ಲ ಕೆಲಸ ಮಾಡಿದವ್ರು ಇರ್ಬೋದು. ಅಲ್ರಿ, ಅಲ್ಲ ನೀನು ಹೇಳೋದು ಒಳ್ಳೇದ್ರಿ. ಯಾಕಂದ್ರೆ ಇಷ್ಟೆಲ್ಲ ನೀವು ಆಗಿರ್ತೀರಿ, ಚೆನ್ನಾಗಿರ್ರಿ. ಅಲ್ಲ ಯಾಕಂದ್ರೆ ಇವಾಗ ಸೌಕರ್ಯಗಳಿದಾವಲ್ವಾ. ಈಗ ನೋಡಿ, ಈಗ ನೀತವರು ಅವರೇ ಬಿಗ್ ಬಾಸ್ಗೆ ಹೋಗಿ ಬಂದ್ರು, ಆಮೇಲೆ ಅವರೇ ಒಬ್ಬ ಮಾಡೆಲ್ಲು, ಆಮೇಲೆ ಹೋಟೆಲ್ ಓಪನ್ ಮಾಡಿದ್ರು. ಈಗ ನೀವು ನೋಡಿ ಎಷ್ಟು ಚಂದ ನೀವು ತರಕಾರಿ ಮಾಡ್ತೀರಾ, ಹಸುಗಳನ್ನ ಮಾಡ್ತೀರಾ, ಅವರು ಎಷ್ಟು ಚಂದ ಓದ್ಕೊಂಡ್ರು. ಹೀಗೆ ಸುಮಾರು ಕ್ಷೇತ್ರಗಳಲ್ಲೂ ಮುನ್ನುಗ್ಗಬಹುದು ಇವಾಗ. ಆ ಒಂದು ಸ್ಪೇಸ್ ಇದೆ, ಅವಕಾಶಗಳಿದೆ. ಅದನ್ನು ದಯವಿಟ್ಟು ಸುಮಾರು ಜನ ನೀವು ಉಪಯೋಗಿಸ್ಕೊಳ್ಳಿ. ಇಂಥವ್ರನ್ನೆಲ್ಲ ಮಾತಾಡಿಸಿ ಇವರು ಸಂಪರ್ಕಕ್ಕೆ ಬಂದರೆ ಬಹುಶಃ ಎಷ್ಟು ದಾರಿಗಳು ಕೂಡ ಗೊತ್ತಾಗುತ್ತೆ ಅನ್ಸುತ್ತೆ. ನೋಡ್ರಿ, ನೀವು ಕರೆಸ್ತೀರಲ್ಲ ನಿಮಗೂ ಒಳ್ಳೇದ್ರಿ. ಯಾಕಂದ್ರೆ ಈ ಥರ ಕರೆಸಿ ಎಲ್ಲ ಮಾಡ್ತಿರಲ್ಲ, ಪಾಪ ಮಾಡ್ತಾರ, ಒಳ್ಳೇದು ಅನಿಸ್ತೈತ್ರಿ ಮೇಡಮ್. ಯಾಕಂದ್ರೆ ಅಲ್ಲಿದ್ದ ನಮ್ಮನ್ನು ಕರೆ ಕಳಿಸಿ ಇವೆಲ್ಲ ತಿಳಿಸಿ ಅಣ್ಣ ಬಿಡು ಮಾತಾಡ್ಸೋಣ ಅಂಬದು ನಿನಗೆ ಐತಲ್ರಿ, ನಿಮಗೂ ಒಳ್ಳೇದದು. ಅಲ್ಲಿದ್ದ ಯಾರು ಕರೆಸ್ತಾರೆ? ಎಲ್ಲಿ ನಡಿಯಪ್ಪ, ನಮ್ಮ ಕೆಲಸ ನಮ್ಗೆ ಜಗ್ಗದವಂಬರ್, ಎಷ್ಟು ಜನ ಇರಂಗಿಲ್ಲ. ಇಷ್ಟೆಲ್ಲ ಕರೆಸಿ ನೀವು ಅಯ್ಯೋ ನಾನು ಕರ್ಸಿರೋದಲ್ಲ, ನೀವು ಬಂದಿರೋದು ನನಗೆ ಬಹಳ ಖುಷಿ ಗೊತ್ತಾ. ಎಲ್ಲ ದೇವಿದೇರಿ ಹುಲಿಗಮ್ಮ ಆಶೀರ್ವಾದ, ಮಲ್ಯಮ್ಮನ ಆಶೀರ್ವಾದ ರೀ. ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಜನರಿಗೆ 4 ಒಳ್ಳೆ ಮಾತುಗಳನ್ನು ಹೇಳೋದಾದರೆ, ಅಂದರೆ ಈಗ ನಮ್ಮ ಬದುಕಲ್ಲಿ ನಾವು ಕಲಿತಂಥ ಕೆಲವು ವಿಷಯಗಳಿರುತ್ತೆ. ಈ ವಿಷಯ ನಾನು ಕಲಿತೆ ಅನ್ನುವಂಥದ್ದು ಏನಾದರೂ ಸಂದೇಶ ಕೊಡೋದಾದರೆ 4 ಜನಕ್ಕೆ. ನಾನು ಹೇಳೋದಾದ್ರೇನು ನೋಡ್ರಿ, ಯಾರಿಗೇನೋ ಓದು ಹುಡ್ರಿ ಆದ್ರೇನು ಒಳ್ಳೇದೇ ಹೇಳೋದು. ಯಾಕಪ್ಪ ಇಷ್ಟೆಲ್ಲ ಕಷ್ಟ ಬಿದ್ದು ದುಡಿರಿ, ಚೆನ್ನಾಗಿರ್ರಿ, ಎಲ್ಲ ಬೇಸು ಓದ್ಕೇರಿ ಅಂತಲೂ ಹೇಳೋದು. ನಮ್ಮ ಎಲ್ಲಿ ತರಲಿ ಮಾಡ್ತಾವಂದ್ರೆ ಅಲ್ಲಿ ಆಟ ಆಡಬಾರ್ರಿ, ಹೋಗ್ಬಾಡ್ರಿ ಅಂತ ಹೇಳ್ಕೊಡೋದು. ಈ ಥರ ಜೀವನ ನೋಡ್ರಿ ಮೇಡಮ್ ನಮ್ದಾದ್ರೂ. ಯಾಕಂದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋ ಹುಡ್ರನಾದ್ರೆ ನಾನು ಸೇರಲ್ಲ. ಯಾಕಪ್ಪ ಸೋಮಾರಿ ಆಗಿಬಿಟ್ರಲ್ಲ, ಮುಂದೆ ಇವಾಗಂತ ಪರವಾಗಿಲ್ಲ, ಮುಂದೆ ಜೀವನ ಹೆಂಗೋಗಳು ಜೀವನ ನಿಮ್ಮದು ಮಾಡ್ಕೊಂಡು ತಿಂದ್ರೆ ಎಲ್ಲರೂ. ಇವಾಗ ಸೋಮಾರಿ ಮಾಡಬೇಡ್ರಿ ಕೆಲಸಗಳು ಅಂತ ಬೈಯದ ನಾನು ಹುಡ್ರಿಗೆ ಏನೇನ. ನಿಮ್ಮ ಊರಲ್ಲಿ ಹೇಳ್ತಾರ ನೋಡಿ, ಅವ್ರು ನೋಡಿ ಕಲ್ತ್ಕೊ ಅಂತಾರ್ರಿ ಮೇಡಮ್, ಎಷ್ಟೋ ಜನ ಅಂತಾರೆ ಮೇಡಮ್. ನೋಡಲ್ಲ ಅವು ಅಂತಕ್ಕೆ ಎಷ್ಟು ಚೆನ್ನಾಗಿ ದುಡಿತಾಳೆ, ನಿಮಗೇನಾಯ್ತು ದುಡ್ರಿ, ವಯಸ್ಸಿಗೆ ಬಂದು ಮಕ್ಕಳಾಗಿ ದುಡಿಯೋಕ್ಕಿಲ್ಲಲ್ಲ ನೀವು. ಅಲ್ಲಿ ಅವ್ವನ ನೋಡ್ರಿ, ಸ್ವಲ್ಪ ತನ ಖಾಲಿ ಇರ್ತಾಳನ, ಎಮ್ಮಿಗೆ ಹೋಗಿ ಬರ್ತಾಳೆ, ಮತ್ತು ಸಾಯಂಕಾಲ ಪಲ್ಯ ಮಾಡ್ತಾಳೆ, ಬೆಳಿಗ್ಗೆ ಎದ್ದು 4 ಗಂಟೆಗೆ ಸಗಣಿ ಬೆಳಿತಾಳೆ ತಮ್ಮನನ್ನು ಕರ್ಕೊಂಡು, ಮತ್ತೆ ಆಗ್ಲಾಗ್ಲ ಅಡವಿ ತಿರುಗ್ತಾಳ. ಮತ್ತು ಎಲ್ಲಿ ಕೆಲಸ ಇಲ್ಲದ್ರೆ ತಮ್ಮ ಹೊಲಕ್ಕೆ ಹೋಗಿ ಬರ್ತಾಳಲ್ಲ ಅಂತ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಬುದ್ಧಿ ಜ್ಞಾನಗಳು ಹೇಳ್ತಾರೆ ರೀ ಮೇಡಮ್. ಖುಷಿ ಆಗುತ್ತೆ ನಿಮ್ಗೆ? ಹೇಳ್ತಾರೆ ಮೇಡಮ್ ಊರಾಗ. ಯಾರು ನಿಮ್ಮನ್ನ ಹತ್ತಿರದಿಂದ ಯಾರಾದ್ರೂ ಬಂದು ಮಾತಾಡ್ಸಿರೋದು ಉಂಟಾ? ಅವ ನಾನು ನಿಮ್ಮನ್ನ ನೋಡಿ ಹಿಂಗೆ ಕಲಿತೆ, ಖುಷಿ ಆಯ್ತು ನನಗೆ ಅಂತ ಯಾರು ಅಂತಾರೆ ಮೇಡಮ್? ಭಾಳ ಜನ ಅಂತಾರೆ ಮೇಡಮ್, ಅಂತಾರೆ. ಖುಷಿ ಆಗುತ್ತಲ್ಲ. ನೀನು ಈ ಥರ ಮಾಡ್ತೀವಿ ಅಂದ್ರೆ ನಮಗೆ ಭಾಳ ಖುಷಿ ಆಗ್ತಾವ. ನಾವು ಎಲ್ಲೆಲ್ಲೋ ನೋಡ್ತೀವಿ, ಈ ಥರ ಇರೋರಿಲ್ಲ, ನೋಡಿಲ್ಲ ನಾವು. ನಿನ್ನ ನೋಡಿರೋದು ಭಾಳ ಖುಷಿ ಅಂತ. ರೋಡ್ನಾಗ ಹೋಗ್ತಿರ್ತಾರಲ್ಲ, ನಾನು ರೋಡ್ನಲ್ಲಿ ಎಮ್ಮೆ ಹೊಡ್ಕೊಂಡು ಹೋಗೋಗಾಗಲಿ ಅಥವಾ ಏನೇನೋ ಹಾಲು ಮಾರೋಕ್ಕಾಗಲಿ ಹೋಗ್ತಿರ್ತೀನಲ್ಲ, ನಾನು ನೋಡಿ ಕೂನ್ ಹಿಡಿದು ಈ ಥರ ಕೆಲಸ ಮಾಡೋಣ ಎಲ್ಲಿ ನೋಡಿಲ್ಲವ ನಾವು ಅಂತ ಕೇಳ್ತಿರ್ತಾರೆ. ನಾವು ಇದೇ ಕೆಲಸಪ್ಪ ನಮ್ಮದಂತ ಹೇಳ್ತಿರ್ತೀನಿ ನಾನು. ಈಗ ನಿಮ್ಮೂರಲ್ಲಿ ನಿಮ್ಮನ್ನ ಅವ್ವ ಅಂತ ಪ್ರೀತಿಯಿಂದ ಕರೀತಾರೆ. ಹೌದು ಮೇಡಮ್. ಹೆಂಗೆ ಶುರು ಆಯಿತು ಅಂತ ಅವ್ವ ಅಂತ ಕರೆಯೋದು? ಅವ್ವ ಅಂತ ಕರೆಯೋದಂದರೆ ಒಂಥರ ಇದು ಇಲ್ಲ, ಅಮ್ಮನ ಕಟ್ಕೊಂಬಂದಲ್ರಿ. ಕಟ್ಕೊಂಬಂದಿಂದೆ ಒಂದು 4 ದಿವಸ ಅವಾಗ ಹೆಸರುಗುಂಟ ಕರೆದ್ರಿ. ಯಾವಾಗ ಫಸ್ಟಿಗೆ ರಾಮಣ್ಣ ಅಂತ ಕರೆದ್ರಿ. ಆಮ್ಯಾಕೆ ಇರ್ತಾ ಕೆಲವು ಹುಡ್ರು ಬೆಳಿತಾ ದೊಡ್ಡವ್ರು ಹಿರಿಯರುಗಳು ಅವು ಅನ್ಬೇಕಪ್ಪ, ಹಂಗೆಲ್ಲ ಅನ್ಬಾರ್ದು, ರಾಮಣ್ಣ ಅಂತ ಅನ್ಬಾರ್ದು, ಅವು ಅನ್ರಿ, ಚೆನ್ನಾಗಿ ಕರೀರಿ, ಅವನ್ನ ದುಡಿತಾಳ, ಚೆನ್ನಾಗದಾಳ, ಹಂಗೆಲ್ಲ ಮಾತಾಡ್ಬಾರ್ದು, ತಮಾಷೆ ಮಾಡಬಾರ್ದು, ಅವನ್ನ ಕೂಡ ಮಾಡಬಾರ್ರಿ. ಯಾರು ಮಾಡೋರ ತಮಾಷೆ ಇಲ್ರಿ, ಯಾರು ಬಿಗಿನಿಂಗಲ್ಲಿ ಇಲ್ಲ ಮಾಡಲ್ಲ, ಯಾರು ತಮಾಷೆ ಮಾಡಲ್ಲ. ಏನೋ ಮಾವನವ್ರಾಗಿರ್ತಾರಲ್ರಿ, ಯಾರ ಅಕ್ಕನ ಮತ್ತೆ ಅಲ್ಲೇ ಇರಾಗ ಮಾಮಲ್ರಿ ಅವ್ರು ಮಾಡ್ತಿರ್ತಾರ ಅಂತಾರೆ. ಮಾವನವ್ರು ಅಷ್ಟೇ. ಹಿಂಗ ಬೇರೆ ಹುಡ್ರು ಹಂಗ ಹೋಗಿ ಕೈ ಇದು ಮುಟ್ಟೋದು ಆ ತರ ಹಂಗ್ ಮಾಡೋದು ಯಾರು ಇಲ್ರಿ. ನನ್ನ ಮನುಷ್ಯನೇ ಯಾರು ಬರಲ್ಲ. ಯಾಕಂದ್ರೆ ದುಡಿತಾ ಇಲ್ಲ ಅಂಬೋದೊಂದು ಗೌರವಕ್ಕ ದೂರ ಸರಿತಾರ. ಇವಾಗ ಅದನ್ನ ನೋಡ್ಕೊಂಡು ಹಿಂದಕ್ಕೆ ಸರಿತಾರ್ರಿ. ನಾವೇ ಸೋಮಾರಿಯಾಗಿ ಅವ್ರ ಹತ್ರ ಹೋಗಿ ನಾನು ಸೂಟೋದು, ಅವ್ರಿಗೆ ಕೂಡ ಮಾಡೋದು, ಭಾಷೆಕಂಗ್ ಬೈಯೋದು ಮಾಡಿದ್ರೆ ಅವು ನಮ್ಮನ್ನ ಅಂತಾವ್ರಿ. ಅವರು ನಮ್ಮ ಸನಿಯಕ್ಕೆ ಇನ್ನೊಂದ್ ದಿನಕ್ಕೆ ಬರ್ತಾರೆ. ಇವತ್ತು ನಾ ಫಸ್ಟ್ ಹೋಗಿ ಅವ್ರಿಗೆ ಎಲ್ಲ ಮಾತಾಡಿ ಸಲಿಗೆ ಕೊಟ್ಟೇವ, ನಾಳೆ ಇನ್ನೊಂದ್ ದಿನಕ್ಕೆ ಅವರು ಬರ್ಬೋದು. ನಾವಾಗೆ ದೂರ ಸರ್ದ್ರೆ ಅವ್ರು ಸರಿತಾರ. ಆಮೇಲೆ ನಿಮ್ಗೆ ಅನ್ಸುತ್ತಾ, ಈಗ ನಿಮ್ಮ ಸಮಾಜದ ಎಷ್ಟೋ ಜನರನ್ನ ಅವ್ರ ಅಂದ್ರೆ ಅವ್ರ ಕುಟುಂಬ, ಸುತ್ತಮುತ್ತಲಿನ ಸಮಾಜ, ಅದರಲ್ಲೂ ತಂದೆ ತಾಯಿ ಪ್ರೀತಿಯಿಂದ ಒಪ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸುಮಾರು ಜೀವಗಳು ಖುಷಿಯಾಗಿರ್ತವೆ ಅಂತ ಅನ್ಸುತ್ತಾ ಅಕ್ಕ? ಯಾರು ಅನ್ಕೊಂಡಿಲ್ರಿ ಫಸ್ಟಿಗೆ, ಯಾರು ಅನ್ಕೊಂಡಿಲ್ಲ. ನಿಮಗೂ ಯಾರು ಅನ್ಕೊಂಡಿಲ್ರಿ. ಯಾಕಪ್ಪ ಹಿಂಗ ಅಂತ ಅಂದರ್ರಿ. ಯಾರು ಖುಷಿಲಿಂದ ಯಾರು ಕಟ್ಟಿಲ್ರಿ. ನಮಗೆ ಕಾರ್ಯವೂ ಮಾಡಿಲ್ಲ, ಏನು ಖುಷಿಲಿಂದ ಕಟ್ಟಿಲ್ರಿ. ನಮ್ಗೆ ಯಾರು ದೇವ್ರು ಕಟ್ಟಿಲ್ಲ ಮನೆಗಳವರು. ನಾನು ಊರಾಗೆಲ್ಲ ಇದು ಮಾಡ್ಕೊಂಡ ದೇವ್ರು ಕಟ್ಕೊಂಡೀನಿ. ಯಾರು ಕಟ್ಟಿಲ್ರಿ, ಸುಳ್ಳು ಯಾಕೆ ಹೇಳಿ, ಮನೆಗಳರಂತ ಯಾರು ಕಟ್ಟಿಲ್ರಿ.
ಯಾರಿಗೆ ಇಷ್ಟ ಇಲ್ದಿಲ್ರಿ ಆ ಥರ ಮಾಡಕ್ಕೆ. ಯಾಕಪ್ಪ ಮಗುಗೆ ಈ ಥರ ಮಾಡ್ಬೇಕಂದ್ರೆ ದುಃಖ ಅಲ್ಲ ಅನ್ನಿಸ್ತೈತಿ. ಯಾರಿಗೆ ಇಷ್ಟ ಇಲ್ರಿ ಆ ಥರ ಮಾಡಕ್ಕೆ. ನಿಮಗೆ ಇಷ್ಟು ದಿನದ ಬದುಕಲ್ಲಿ ಈ ಪಾಠಗಳನ್ನು ನಾನು ಕಲಿತೆ, ಈ ಪಾಠಗಳು ಬಹಳ ಮುಖ್ಯ ಬದುಕಲ್ಲಿ ಅನ್ನೋದಾದರೆ, ಈಗ ಸುಮ್ಮನೆ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ ಪ್ರಶ್ನೆ ಅರ್ಥ ಆಗಿಲ್ಲ ಅಂದರೆ. ನನಗೆ ಮುಂಚೆ ಎಲ್ಲ ಸುಮಾರು ವಿಷಯಗಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇತ್ತೀಚೆಗೆ ತಾಳ್ಮೆ ತುಂಬ ಮುಖ್ಯ ಅಲ್ವಾ ಬದುಕಲ್ಲಿ ಅಂತ ಅನಿಸುತ್ತೆ. ಹೌದೌದು. ನೆಮ್ಮದಿ ತುಂಬ ಮುಖ್ಯ ಅಲ್ವಾ ಬದುಕಲ್ಲಿ ಅಂತ ಅನಿಸುತ್ತೆ. ಆಮೇಲೆ ದುಡ್ದು 4 ಕಾಸನ್ನೇ ಕೂಡಿಡೋದು ತುಂಬ ಮುಖ್ಯ ಅಲ್ವಾ ಅಂತ ಅನ್ಸುತ್ತೆ. ಅಂದರೆ ಬರ್ತಾ ಬರ್ತಾ ನನಗೆ ಸುಮಾರು ವಿಷಯಗಳು ತಲೆ ಆಳವಾಗಿ ಹೋಗಿದ್ದಾವೆ. ಹಾಗೆ ಆ ಥರ ಹೋದಂಥ ವಿಷಯಗಳು ನಿಮ್ಗೆ ಯಾವುದು ಅಕ್ಕ? ಅನ್ಕೊಂಡ್ರಿ ಯಾವ ಮೊದಲೆಲ್ಲ ಕಷ್ಟ ಇತ್ರಿ, ಭಾಳ ಕಷ್ಟ ಐತ್ರಿ. ಮೊದಲೆಲ್ಲ ಏನು ತಿನ್ನಕ ಊಟದ್ದು ಭಾಳ ಕಷ್ಟ ಈಗ ನೀವು ಊರಿಂದ ಊರಿಗೆ ಸೈಕಲ್ ಹೊಡ್ಕೊಂಡು ಇವಾಗಲೂ ಹೋಗ್ತಿರಲ್ಲ, ಒಂದೂರಿಂದ ಒಂದೂರ್ವರೆಗೂ. ಅದೇ ಊರಾಗ ರೌಂಡ್ ಮಾಡೋದ್ರಿ, ಅದೇ ಊರಾಗ ರೌಂಡ್ ಮಾಡೋದು. ಮತ್ತೆ ನಮ್ಮ ಊರಾಗ ಖರ್ಚಾಗಿಲ್ಲ, ಬೇವ್ರಿಗೆ ಹೋಗ್ಬೋದ್ರಿ, ಪರವಾಗಿಲ್ಲ, ದುಡಿಯೋಕೆ ಏನು ತೊಂದರೆ ಇಲ್ಲ. ಸೈಕಲ್ ತುಳ್ಕೊಂಡು ಹೋಗ್ತೀನಿ ಇವಾಗಿನ. ಸೈಕಲ್ ಗಾಡಿ ತಗೋ ಅಂತ ಹೇಳ್ತಾರೆ ಬಿಡು ಮಂದಿ, ಆದ್ರೂ ನನಗೆ ತುಳಿಬೇಕಂತ ಒಂದು ಆಸೆ ಸೈಕಲ್. ಅದನ್ನ ತುಳಿಬೇಕಂತ ಆಸೆ ಸೈಕಲ್ ಮೇಲೆ ಹೋಗೋದು. ಏನೇನು ಕಲ್ತ್ರಿ ಪಾಠಗಳನ್ನ ಅಂತ ಈ ಜರ್ನಿಯಲ್ಲಿ? ಇಷ್ಟು ವರ್ಷ, 35 ವರ್ಷ ಅಲ್ವಾ? 35 ವರ್ಷದ ಇಷ್ಟು ವರ್ಷದ ಜರ್ನಿಯಲ್ಲಿ ಏನೇನೋ ನಿಮಗೆ ಇದು ಮುಖ್ಯ ಅಲ್ವಾ ಬದುಕಲ್ಲಿ? ಅಂದರೆ ಎಲ್ರಿಗೂ ಒಂದೊಂದು ಇರುತ್ತೆ ಬದುಕು. ನೀವು ಆಗಲೇ ಒಂದು ಹೇಳಿದ್ರೆ, ನನಗೇನು ಇವತ್ತೇ ಹೋದ್ರು ನನಗೇನು ಇದಿಲ್ಲ, ಆ ಥರ ಬದುಕಲ್ಲಿ ಏನೇನು ಕಲ್ತ್ರಿ ಅಂತ. ನೀನ್ಗೆ ಅದೇ ಮತ್ತೆ ಕೆಲ್ಸಕ್ಕೆ ಹೋದ್ವಿ, ಪಟ ಕಡ್ದೀವಿ ರೀ ಅವಾಗೆಲ್ಲ ಗಂಡು ಮಕ್ಳ ಜೊತೆಗೆ ಹೋಗಿ. ಮತ್ತು ಅದು ಮುಗೀತು, ಆಮ್ಯಾಕೆ ಕಳೆಯಕ್ಕೆ ಹೋದೆ, ಕಳೆಯನ್ನು ಮುಗೀತು. ಆಮ್ಯಾಕೆ ಎಮ್ಮೆಗಳು ಹಿಡ್ಕೊಂಡೆ, ಎಮ್ಮೆಗಳೊಂದು ಹಂಗೆ ಹಾಲು ಮಾರ್ಕೆ ದುಡಿಬೇಕು ಅನ್ನೋದನ್ನ ಕಲ್ತಿದ್ದೀರಾ? ದುಡಿಬೇಕು ಅಂತಷ್ಟೇ ಆಸೆ. ದುಡಿಬೇಕು ದುಡಿಬೇಕು ಅನ್ನೋದಂದ್ರೆ ನೀನು ಎಷ್ಟನೇ ಹೇಳ್ರಿ, ನೀನು ಎಷ್ಟರ ದುಡಿರಾಮಕ್ಕಂದ್ರೆ ದುಡಿತೀನಿ ನಾನು. ಕಣ್ಣಿ ನಿದ್ದಿಲ್ದಂಗೆ ದುಡಿ ಅಂದ್ರೆ ದುಡಿತೀನಿ ನಾನು, ಪರವಾಗಿಲ್ಲ. ನಿದ್ದೆ ಅಂದ್ರೆ ಕಮ್ಮಿ ರೀ ನನಗೆ, ನಿದ್ದೆನೇ ಜಾಸ್ತಿ ಇಲ್ಲ. 2 ತಾಸು 3 ತಾಸು ನಿದ್ದೆ ಅಷ್ಟೇ ನನಗೆ. ಆಮೇಲೆ ಬೇರೆಯವ್ರು ಏನಂದ್ರು ತಲೆ ಕೆಡ್ಸ್ಕೊಬಾರ್ದು, ಅವೆಲ್ಲ ಇಲ್ರಿ ನನ್ನ ತಲೆಯಾಗ. ಯಾರೋ ಏನಂತಾರಂತ ತೆರೆ ಕೆಡ್ಸ್ಕೊಂಡ್ರೆ ಆಗಲ್ರಿ ನಮಗೆ ಜೀವನದಲ್ಲಿ. ಯಾಕಂದ್ರೆ ಪಾಪ ಒಂದಿನದಲ್ಲೇ ಜೀವನ. ಯಾರೋ ಅಂತಾರಂದ್ರೆ ಅವ್ರ ಪಾಡಿಗೆ ಅವ್ರು ತಮ್ಮ ಥರ ಸುಮ್ಮನೆ ಆಗ್ಬಿಡ್ತಾರೆ. ಅದನ್ನ ಏನು ನೆನಪಿಟ್ಕೊಂಡ್ರೆ ನಾವು ಬದುಕಕ್ಕೆ ಆಗಂಗಿಲ್ಲ ಅಲ್ಲ ಜೀವನದಾಗ. ಬದುಕಕ್ಕೆ ಆಗ್ತತೇನು ಹೇಳ್ರಿ ಮೇಡಮ್? ಆಗ್ತತೆ ಇಲ್ಲ. ಯಾರೋ ಅಂತಿರ್ತಾರೆ, ಅವ್ರವ್ರ ಪರಮಾತ್ಮ ಅವ್ರಿಗೆ ನಾಲಿಗೆ ಕೊಟ್ಟಿರ್ತಾನೆ ಅಂತಿರ್ತಾರೆ, ಅಂಬ್ಲಿ ಪರವಾಗಿಲ್ಲ. ನನಗೆ ಇನ್ನೂ ಒಳ್ಳೆ ಅವ್ರಿಗೆ ಅನ್ಬಾರ್ದು. ಅವ್ರು ಅಂದಾರಂತ ನಾವು ಒಳ್ಳೆ ಅನ್ಬಾರ್ದು. ಅದು ಪರವಾಗಿಲ್ಲ, ಓಕೆ ಅಂದ್ರೂ ಪರವಾಗಿಲ್ಲ ಅಂತೀನಿ ನಾನು. ಯಾಕೆ ನೀವು ಅಂದಿರಂತೇಳಿ ನಾವು ಹೋಗಿ ಅಲ್ಲಿ ಎಲ್ಲಿ ನಿಂತ್ಕೊಂಡ್ರಿ, ನಮ್ಮ ಕೆಲಸ ನಮಗೆ ಜಗ್ಗಿರ್ತೈತಿ. ಅವ್ರ ಕೂಟ ವಾದಡಿಕೆ ಅಂತ ನಮ್ಮ ಕೆಲಸ ಆಗಲ್ರಿ ಅಲ್ಲಿ. ಪರವಾಗಿಲ್ಲ, ಅವ್ರ ಮಾತು ಅಂದ್ರೆ ಪರವಾಗಿಲ್ಲ ಅಂತ ಸುಮ್ಮನೆ ಆಗ್ಬಿಡೋದು ರೀ. ಅದನ್ನೆಲ್ಲ ವಿರೋಧಕ್ಕೆ ಹೋಗಂಗಿಲ್ಲ ಅಲ್ಲಿ, ಇವಾಗಿನ ಕಾಲ ಹಂಗೆ ಐತಿ. ಅಯ್ಯೋ, ಎಷ್ಟು ಇವ್ರಿಗೆ ಏನು ಮಾತಾಡ್ಸೋದು ಇವರು. ಅಯ್ಯೋ, ಏನು ಹೇಳಿದ್ರು ಅಷ್ಟು ಕ್ಯೂಟಾಗಿ ಮಾತಾಡ್ತೀಯಾರ. ಇನ್ನು ಇವಾಗಿನ ಜನ್ರೇಷನ್ನು, ನಾವೆಲ್ಲ 80s 90s ಕಿಡ್ಗಳು ನಾವೆಲ್ಲ. ಇವಾಗಿನ ಜನ್ರೇಷನ್ನೇ ಬೇರೆ ಥರ, ಅವ್ರದ್ದು ತುಂಬ ಒಂಥರ ಆಲೋಚನೆನೇ ವಿಭಿನ್ನ. ಇವಾಗಿನ ಜನ್ರೇಷನ್ ಮಕ್ಕಳು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಅವ್ರಿಗೇನಾದ್ರು ಒಂದು ಸಂದೇಶ ಕೊಡಬೇಕು ಅಂದರೆ ಏನು ಕೊಡ್ತೀರಾ ನೀವು ಅಂತ? ಏನು ಕೊಡೋದು ಅಂಬೋದು ಏನೈತ್ರಿ, ಅದೇ ಒಳ್ಳೆ ಗುಣದಿಂದ ಮಾತಾಡೋದು, ಒಳ್ಳೆಯಲ್ಲಿಂದ ಮಾತಾಡ್ಸೋದು, ನಮ್ಮ ಒಳ್ಳೆ ಗೌರವ ಕೊಟ್ಟು ಮಾತಾಡೋದು ಆಗಲಿ. ಒಳ್ಳೆಯದು ಹುಡ್ರು ಓದ್ಕೊಂಡಿರ್ತಾವ್ರೆ, ಒಳ್ಳೆ ಗೌರವ ಕೊಟ್ಟು ಮಾತಾಡಬೇಕು, ಒಳ್ಳೆ ರೀತಿನೇ ಕರಿಬೇಕು ಅವ್ರನ್ನ ಹೆಸ್ರುಗಳನ್ನ. ಹಂಗಾರೆ ಅವು ಒಳ್ಳೆಯದು ಮುಂದೆ ಚಲಾವಣೆ ಆಗ್ತಿರ್ತಾವೆ. ಅನುಕಂಪ ತುಂಬ ಕಡಿಮೆ ಆಗಿದೆ ಅನ್ಸುತ್ತಲ್ವ ನಿಮಗೆ? ಅನುಕಂಪ ಅಂದರೆ ಇದು ಅಲ್ಲ ಅಂತ ಏನಂತಾರೆ, ದಯೆ, ಪ್ರೀತಿ, ದಯೆ ಅಂತ ಏನು ಹೇಳ್ತೀವಿ, ಅದು ಬಹಳ ಕಡಿಮೆ ಆಗಿದೆ ಅಂತ ಅನ್ಸಲ್ವಾ ನಿಮ್ಗೀಗ ಸುತ್ತಮುತ್ತ ನೋಡಿದ್ರೆ? ಸುತ್ತಮುತ್ತ ಪ್ರೀತಿ ಅಂದರೆ ಕಮ್ಮಿ ಅಂದರೆ ಅಷ್ಟೊಂದೇನು ಇಲ್ಲರಿ. ಯಾಕಂದರೆ ನನಗೆ ಪ್ರೀತಿ ಕಡೆಗೆ ಗಮನ ಕಮ್ಮಿ, ಯಾವುದು ಕಡೆಗೆ ಗಮನ ಕಮ್ಮಿ ನನಗೆ. ಯಾಕಪ್ಪ ಅಲ್ಲ ಅಂದರೆ ಈಗ ಈಗ ನಾವೆಲ್ಲ ನೋಡಿ, ನಾವು ಅಜ್ಜ ಅಜ್ಜಿ, ನಮ್ಮ ಮಾವಗಳು ಅಥವಾ ನಮ್ಮ ಅತ್ತೆಂದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಅಟ್ಲೀಸ್ಟು ನಾವೆಲ್ಲ ಚಿಕ್ಕವರಿದ್ದಾಗಾದ್ರೂ ಸ್ವಲ್ಪ ಪ್ರೀತಿನ ಅನುಭವಿಸಿದೀವಿ. ಈಗೆಲ್ಲ ಅದು ಯಾರಿಗೂ ಯಾರ ಮೇಲೂ ಈ ಒಂದು ಗೌರವ ಅಥವಾ ದಯೆ ಸುಮಾರು ಕಡಿಮೆ ಆಗಿದೆ ಅಂತ ಅನ್ಸಲ್ರಿ? ಪರವಾಗಿಲ್ರಿ, ಹಂಗ ಅದೇ ಐದಿನ್ರಿ ಅದರಲ್ಲಿಗುನ. ಅಲ್ಲಿ ಪ್ರೀತಿ ಆತ್ಯಾರು ಆಗ್ಲಿ, ಯಾವ್ದು ತಮ್ಮನಾಗ್ಲಿ, ನೀವಿದ್ದೀರಾ, ನೀವು ಸೂಪರು. ಇವಾಗಿನ ಜನ್ರೇಷನ್ ಅವ್ರಿಗಿಲ್ರಿ, ಇರ್ಲಿ ಬಿಡಪ್ಪ ಇದ್ದಿತ್ತು ಅನ್ಕೊಂಡು ಹಿಂಗೆ ಮಾಡ್ತಿರ್ತಾರೆ. ನಮ್ಮ ಮನಸ್ಸಿನಲ್ಲಿ ಇರ್ತೈತಿ ಪ್ರೀತಿ ಪ್ರೇಮ, ಎಲ್ಲೋದು ಮಾತಾಡಿಸ್ಬೇಕು, ಕರಿಬೇಕು, ಊಟಕ್ಕೆ ಇಡಬೇಕು, ಮಾಡ್ಬೇಕಂಬತ್ತು ಅವು ನಮಗಿರುತ್ತೆ. ಅವ್ರಿಗೆ ಇರಂಗಿಲ್ಲ ಒಬ್ಬರಿಗೆ. ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ ಮೇಡಮ್.
ಅಷ್ಟೇ ಇರೋದು ಹಂಗೆ. ಎಲ್ಲರೂ ನಮ್ಮ ಗುಣ ಇರಂಗಿಲ್ಲಲ್ಲ, ಅವ್ರಿಗೊಂದು ಗುಣ ನನಗೊಂದು ಗುಣ ಅಮ್ಮಂಗೆ ಇರ್ತೈತಿ. ನೀವು ನನ್ನೊಟ್ಟಿಗೆ ಅಥವಾ ಎಲ್ಲರೊಟ್ಟಿಗೆ, ಕರ್ನಾಟಕದ ಜನತೆಯೊಟ್ಟಿಗೆ ಏನಾದರೂ ನಿಮ್ಮ ಭಾವನೆಗಳನ್ನು ಹಂಚ್ಕೋಬೇಕು ಅಂದರೆ, ಅಥವಾ ನಿಮ್ಮ ಬದುಕಲಾಗಿರುವಂಥ ಯಾವುದಾದ್ರೂ ಘಟನೆ ಹೇಳಬೇಕು ಅಂದರೆ ಏನಾದರೂ ಹೇಳ್ಬೋದಾ ರಾಮಕ್ಕ? ನನಗೇನು ಹಂಚ್ಕೋಬೇಕು ಅಂಬೋದು ಇಷ್ಟನೇ ಇಲ್ಲರಿ ನನಗೆ. ಈ ಇಷ್ಟನೇ ಇಲ್ಲ, ಯಾಕಂದ್ರೆ ಜೀವನದಲ್ಲಿ ನನಗೆ ಏನು ಇಷ್ಟನೇ ಇಲ್ಲರಿ. ನನಗೆ ಯಾವುದು ಬೇಡ, ಇಷ್ಟನೇ ಇಲ್ಲ. ನನಗೆ ಏನಪ್ಪ 4 ಮಂದಿಗೆ ಹೌದಾಗಿ ದುಡಿಬೇಕಲ್ಲ ಅಂಬೋದೊಂದು ತಲೆಗೆ ಇಟ್ಕೊಂಡಿದ್ದು ಪ್ರಜ್ಞೆ, ಬೇರೆದು ಏನೂ ಇಲ್ಲರಿ ಮೇಡಮ್ ನನಗೆ. ಸುಮ್ಮನೆ ಯಾಕಪ್ಪ ಎಲ್ಲದು ದುಡಿ ಅಂತ ಪರಮಾತ್ಮ ಇದ್ದಾನೆ, ಎಲ್ಲ ಮೊದಲು ಕತೆ ಅದೆಲ್ಲ. ನಾವು ಯಾರಿಗೆ ನೋಡಿ ಬಾಳೆ ಮಾಡ್ಬೇಕು. ಓಕೆ, ದುಡಿತೀರಲ್ವಾ, ಏನೇನ್ ಮಾಡ್ತೀರಾ ಅದರಲ್ಲಿ? ಸೇವಿಂಗ್ ಮಾಡ್ತೀರಾ? ಏನ್ ತಗೋತೀರಾ? ಹೌದಾ? ನನಗೆ ಏನು ಹಾಕೋಬೇಕು ಅನಿಸ್ತಪ್ಪ ಜೀವನದಲ್ಲಿ, ಹಾಕೋಬೇಕಂದ್ರೆ ಅದನ್ನ ತಗೊಂಬಂದು ಹಾಕೋಬೋದು. ಎಷ್ಟು ಚಂದ ಕಾಣುತ್ತಿದೆ ಗೊತ್ತಾ ಕಿವಿದು ನಿಮ್ದು? ತೋರಿಸಿ ಒಂದ್ಸಲಿ. ಅಯ್ಯೋ ಎಷ್ಟು ಚಂದ ಕಾಣುತ್ತೆ, ಹೇಳಿ. ಅಲ್ಲ, ಮತ್ತೆ ಇವೆಲ್ಲ ದುಡಿದ್ರೆ ಹಾಕ್ತಾವ್ರಿ ಅಲ್ವಾ? ದುಡಿದ್ರೆ ಹಾಕ್ತಾವ್ರಿ. ಯಾರೋ ಕುಟ್ಟು ತಕ್ಕಿನ ಮೇರೆದು ಏನು ದುಡ್ಡದ ಮೇಡಮ್? ಇವತ್ತು ನೀನು ಕೊಡ್ತೀಯ ಅನ್ಕ, ಎಷ್ಟು ದಿನ ಇರ್ತೈತೆ ಅದು? 2 ದಿನ ತಿಂದೇನು, 4 ದಿನ ತಿಂದೇನು ಅನ್ಕ, ನಿನ್ನ ಹೆಸ್ರ ಮೇಲೆ ಹೇಳಿ. ಮುಂದೆ ಜೀವನ ದುಡಿಬೇಕು, ತಿನ್ಬೇಕು. ಯಾರೋ ಕೊಡ್ತಾರಂತ ಆಶೆ ಮಾಡಬಾರ್ದು ಅದನ್ನು. ಇವತ್ತು ಇದನ್ನು ಕೊಟ್ಟಿಗೆ ಇವಾಗ ಸ್ವಲ್ಪ ಹೊತ್ತು ಕೊಟ್ಟಿರ್ತಿದ್ದೀನ, ನನ್ನ ಜೀವನ ಪೂರ್ವವಾಗಿ ಕೊಡ್ತೀಯ ಇದನ್ನು? ಆಗ್ತಾಯಿಲ್ಲ. ನಾನು ದುಡಿದ್ರೆ ನನ್ನ ಜೀವನ ಪೂರ್ವವಾಗಿ ತಿಂತೀನಲ್ಲ ಇದನ್ನು, ಹೌದಿಲ್ಲ ಮೇಡಮ್? ಮತ್ತೆ ಹೌದು. ಇವತ್ತು ಹಸಗಂಡಿಗೆ ಅಮ್ಮ ಅಂತ ಒಂದು ಸ್ವಲ್ಪ ಹಣ್ಣು ನಿಮಗೆ ಖುಷಿ ಕೊಡೋದೇ ದುಡಿಮೆ ಹಂಗ. ನೀವು ಕೆಲಸ ಮಾಡಿದ್ರೆ ಖುಷಿ. ನನಗೆ ಯಾರೋ ಬರೀ ಸುದ್ದಿ ಹೇಳನ್ ಬಾ ಅಂತಕ್ಕಾದ್ರೆ ಖುಷಿ ಇಲ್ಲ. ಯಾರ ಬಗ್ಗೆ ಏನನ್ನು ಹೇಳ್ತಾರಂದ್ರೆ ಇಷ್ಟ ಇಲ್ಲ ನನಗೆ. ಯಾರನ್ನ ಆಗ ಹಿಂಗೆ ನೋಡು, ಇವ್ರು ಹಿಂಗೆ ನೋಡು, ಆ ತಿಂಗ ನೋಡಿ, ಈ ತಿಂಗ, ಅದನ್ನೂ ಇಷ್ಟ ಇಲ್ಲ. ಯಾರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಯಾರ ಬಗ್ಗೆ ತಲೆ ಕೆಡಿಸಿದ್ರೆ ಏನು ಬರೋದೈತೆ ನಮ್ದ್ರಲ್ಲಿ? ಏನು ಬರೋಂಗಿಲ್ಲ. ಸುಮ್ಮನೆ ದುಡಿಯೋದು ಒಂದು ಕೆಲಸ. ಇನ್ನು ಏನಪ್ಪ ಮನ್ಯಾಗ ಪ್ರಾಬ್ಲಮ್ ಬಂತಂದ್ರೆ ಒಂದು ಸ್ವಲ್ಪ ದುಃಖ ಅನ್ನಿಸ್ತೈತಿ. ಯಾಕಪ್ಪ ಹಿಂಗಾಯ್ತು, ನಾನು ಎಷ್ಟು ನಾವೇ ದುಡಿತೀವಿ ಅಂದ್ರೆ ಯಾಕಪ್ಪ ಹಿಂಗೆ ಆಗ್ತೈತಿ ಇದು ಅಂತ. ಆದ್ರೂ ಮನಸ್ಸಿನೊಳಗೆ ದೇವ್ರನ್ನ ಅನ್ಕೊತೀನಿ ನಾನು. ದೇವ್ರನ್ನ ನೆನಿತೀನಿ ಮನಸ್ಸಿನಾಗ. ಯಾಕಮ್ಮ ಈ ಥರ ಹಿಂಗೆ ಕಣ್ಣು ಬಿಟ್ಟು ನನಗೆ ಯಾಕೆ ಹಿಂಗೆ ಆಯ್ತಲ್ಲ, ಚೆನ್ನಾಗಿ ನೋಡ್ಕೊಂಡು ಬಾಮ್ಮ, ನಾನು ಇರೋವರೆಗಾಗಲಿ ಏನೂ ತೊಂದರೆ ಮಾಡಬೇಡ, ಚೆನ್ನಾಗಿ ಬದುಕಿಸು, ನನ್ನ ಜೀವನದಲ್ಲಿ ಎಲ್ಲ ಚೆನ್ನಾಗಿರಲಿ ಅಂತ ಹಿಂಗೆ ಬೇಡ್ಕೊಂಬಿಡ್ತೀವಿ. ಯಾವುದಪ್ಪ ಏನು ಅಂತಗೂ ಯಾವುದೋ ಆಲೋಚನೆ ಮಾಡಲ್ಲ. ದೇವ್ರನ್ನ ಬೇಡ್ಕೋಬೇಕು. ಮನುಷ್ಯರನ್ನ ಬೇಡ್ಕಿದ್ರೆ ಏನು ಕೊಡ್ತಾರೆ? ಮನುಷ್ಯರು ದುಃಖಕ್ಕೆ ಹೋದಾರೋ, ಕಷ್ಟಕ್ಕೆ ಹೋದಾರ, ಹೇಳ್ಕೊಳಕ್ಕೂ ಹೋದಾರ. ಮನಸ್ಸಿನಲ್ಲಿ ದೇವ್ರನ್ನ ಅಂದ್ಬಿಟ್ರೆ ಎಲ್ಲದೂ ಬಂತಲ್ಲ, ಪರಮಾತ್ಮನೇ ಕಣ್ಣು ತೆಗಿತಾನೆ ಅವಲ್ಲಿ. ನಾವು ಇವಾಗೇನು ಏನಾರು ಕಷ್ಟ ಬಂತಂದು ಹೇಳಿಕಂದ್ರೆ ಈ ಬೇಸ್ ಬಂತವಳು ಕಷ್ಟ ಅಂತಾರೆ. ಎಂಥದ್ದು ಬಂತಂದ್ರೆ ಅಂಥದ್ದು ಬರಲಳ ಅಂತಾರೆ. ಯಾರು ಖುಷಿ ಪಡಿತಾರೆ ಹೇಳಿ ನೋಡ? ಇದು ನಾನು ದುಡಿತೀನಿ ಅಂದ್ರೆ ಏನು, ಖುಷಿ ಪಡೆಯೋರು ಖುಷಿ ಪಡಿತಾರೆ, ಖುಷಿ ಪಡೆದಾರು ಖುಷಿ ಪಡೆಯಂಗಿಲ್ಲ. ಹೌದೌದು, ಎಲ್ಲ ಥರದ ಜನರು ಇರ್ತಾರೆ. ಈಗ ನಮ್ಮ ಸಾಧನೆ ನೋಡಿ ಅಥವಾ ನಮಗೆ ಒಳ್ಳೇದಾಗೋದು ನೋಡಿ ಸಂತೋಷ ಪಡೋರು ಎಷ್ಟಿರ್ತಾರೋ, ಕರ್ಬೋರು ಅಷ್ಟೇ ಜನ ಇರ್ತಾರೆ. ಕೆಲವು ಮಂದಿ ಅಂತಾರೆ ಮೇಡಮ್, ಯಾಕಮ್ಮ ಇಷ್ಟೆಲ್ಲ ಸಾಯ್ತಿ ನೀನು? 4 ಮನೆ ಊರಾಡಿದ್ರೆ ಸಾಕು, ಜೋಳಿಗೆ ಹಾಕಿದ್ರೆ ಸಾಕು, ಒಂದೊಟ್ಟಿಗೆ ಯಾಕೆ ಹಿಂಗೆಲ್ಲ ಬಡ್ದಾಡ್ತೀನಿ ನೀನು? ಎಷ್ಟು ಆಸೆ ಕಟ್ಕೊಂಡಿ ನೀನು? ಏನು ಏರ್ಕೊಂಡು ಹೋಗ್ತೀವಿ, ಹೊತ್ಕೊಂಡಾಗ ಹೊತ್ಕೊಂಡು ಹೋಗ್ತೀಯಾ ಅನ್ನೋದು. ಎಲ್ಲರೂ ಅನ್ನೋದು. ಯಾರನ್ನು ಏನೋ ಅನ್ನಿ, ನನ್ನ ಪ್ರಾಣ ಇವಾಗ ಹೋಗ್ಲಿ ದುಡಿತೀನಿ ನಾನು. ಇಷ್ಟ ನನಗೆ ದುಡಿಯೋಕೆ. ನಾನು ದುಡಿಬೇಕು, ಸಂಪಾದನೆ ಮಾಡಬೇಕು, ನಾನು ಗುಡ್ಡ ತಂದು ಇಕ್ಬೇಕಂತ ಆಸೆ ಇಲ್ಲರಿ. 10 ರೂಪಾಯಿ ದುಡಿಬೇಕಲ್ಲ, 100 ರೂಪಾಯಿ ದುಡಿದ್ರೆ ಎಷ್ಟು ಆಸೆ ಅಲ್ಲ ಅಂತ. ಇವತ್ತು ಜೋಗ್ತಿ ಅಂತೇಳಿ ನೀನು 100 ರೂಪಾಯಿ ಕೊಟ್ಟು ನನಗೆ 100 ರೂಪಾಯಿ ಇವತ್ತು ತಗೋ ಅಂತ ನನಗೆ ಕೊಟ್ಟು, ಇದನ್ನ ಏನು ಮಾಡ್ದೆ? ಇವತ್ತೊಂದೇ ದಿನ ನಾನು ಇಟ್ಕೊಂಡೆ, ಎಂಜಾಯ್ ಮಾಡಿದೆ. ನಾಳಿದ್ದ ನೀನು ಬಂದೆ ನನಗೆ ಕಂಡೆ ಅನ್ಕ, ಅಯ್ಯ ಮತ್ತೆ ಹಿಂಗೆ ಬಂದು ಈ ದಾರಿ ಹೊಡಿ ಕಾರ್ ಅಂತೀರಿ. ಇದು ನಾನು ಈ ಕಾರು ಹೋಗೋ ದಾರಿ ಬಿಟ್ಟು ನಾನು ಈ ದಾರಿ ದುಡಿ ನೋಡಿ ನೀನು ಕರೀತಿ, ಪ್ರೀತಿಲಿಂದ ಕರೀದು ರಾಮಕ್ಕ ಇಲ್ಲಿ ಬಾ ಅಂತಿ. ಏನು ಮೇಡಮ್ ಅಂದಾಗ, ಎಷ್ಟು ಚೆನ್ನಾಗಿ ದುಡಿತೀಯಲ್ಲ, ನನಗೆ ದುಡಿಯೋಷ್ಟು ಖುಷಿ ಆಯ್ತು ನಿನಗಂತ ಅಂದಿನಿ. ಹೌದು. ಕಾಡಿ ಬೇಡಿ ನಿನ್ನ ದಿಸ್ಕೊಂಡೋಗಿ ತಿಂದು ನಾನು ಮಾಡಿದ್ರೆ, ಹಿಂಗೆ ಹೊಡಿಯಪ್ಪ ಕಾರಲ್ಲಿ, ಅಯ್ಯೋ ರಾಮಕ್ಕ ಬಂದ್ಲು, ಮತ್ತೆ ಏನು ಕೇಳ್ತಾಳೆ, ಮಣ್ಣು ಕೊಟ್ಟು ನಿನ್ನ 100 ರೂಪಾಯಿ ಮತ್ತೆ ಬಂದ್ಲಾಕಿ. ಅಲ್ಲ, ನೀವು ಬರೀ ಜೋಗತಿ ಸಮಾಜ ಅಥವಾ ಆ ಒಂದು ವರ್ಗದ ಜನರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ನೀವು ಒಂದು ಜೀವನದ ಪಾಠನ ಹೇಳ್ಕೊಡ್ತೀರಾ ರಾಮಕ್ಕ. ದುಡಿರಿ, ದುಡಿಮೆ ಕಾಯಕವೇ ಕೈಲಾಸ. ದುಡಿಮೆ ಇರಲಿ. ದುಡಿಮೆ ಅಂದ ತಕ್ಷಣ ಬರೀ ದುಡ್ಡಿಗೋಸ್ಕರನೇ ಅಷ್ಟೇ ಅಲ್ಲ, ದುಡಿಮೆ ಮಾಡೋದ್ರಿಂದ ನಿಮಗೆ ಸುಮಾರು ನೆಮ್ಮದಿ ಸಿಗುತ್ತೆ, ಆತ್ಮವಿಶ್ವಾಸ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಏನು ಬರತ್ತೆ ಇಲ್ಲ, ಬಿಸಿಲಿಗೆ ಹೋಗಿ ಕಾಲು ನೋವು ಬರಂಗಿಲ್ಲ, ತಲೆ ನೋವು ಬರಂಗಿಲ್ಲ, ಮೈಕೈ ನೋವು ಬರಂಗಿಲ್ಲ, ಜಡ್ಡು ಅಂದ್ರೆ ಕಮ್ಮಿ ನನಗೆ. ನೀವಾಗಲೇ ಮಾತಾಡ್ತಾ ಹೇಳಿದ್ರೆ, ನಂಗೆ ಬೇರೆಯವ್ರು ಏನಾದ್ರು ಮಾತಾಡಿದ್ರೆ ನಂಗೆ ಟೈಮ್ ಇಲ್ಲ, ನನಗೆ ನನ್ನ ಕೆಲಸ ಮಾಡಬೇಕು ಅಂತ. ಖಾಲಿ ಕುತ್ಕೊಂಡವ್ರು
ಅಷ್ಟೇ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯ. ಸಾಧ್ಯವಂದ್ರೆ ಕೆಲಸ ಇರೋರು ಯಾರು ಎಲ್ಲಿ ಮಾತಾಡೋಕೆ ಕೇಳ್ತಾ ಇರುತ್ತೆ. ಮಾತಾಡಕ್ ಟೈಮ್ ಇಲ್ರಿ, ಮಾತಾಡಕ್ ಟೈಮ್ ಇರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಹುಂಡದ್ದು ಅರ್ಗದ ಯಾವಾಗ ಅವ್ರಿಗೆ ಮಾತಾಡಿದನೇ ಅರ್ಗ್ಯ ಅವ್ರಿಗೆ. ನನಗೆ ಹಂಗಿಲ್ಲಲ್ಲ, ನೀನು ಎಷ್ಟು ಒಂದು ಪುಟ್ಟಿ ಇಟ್ಟಿರು ಊಟಕ್ಕೆ ಅದನ್ನ ಉಂಡು ಅರ್ಧ ಗಂಟೆಗೆ ಅರ್ಗಿಸ್ತೀನಿ. ಕಲ್ಲು ತಿಂದು ಕಲ್ಲು ಕರ್ಸಂಗಿದ್ದೀನಿ. ಯಾಕಂದ್ರೆ ಅದು ಮಿಷಿನಂಗ ಓಡಾಟ, ಅದು ದನಗಳ ಹಿಂದೆ ಒಂದು 10 ನಿಮಿಷ ಕುಂತೀವಿ ಅಂದ್ರೆ ಅಲ್ಲಿ 20 ನಿಮಿಷಕ್ಕೆ ದನಗಳು ಅಲ್ಲಿ ಓಡಾಡ್ತಿರ್ತಾವೆ, ಅಲ್ಲಿ ಕರೀತಿರ್ತಾವೆ. ಅದು ನನಗೆ ಪಾಠ ಕಲಿಸ್ತಂಗ ದನಗಳು. ಈ ಥರ ಜೀವನ ಮಾಡು ದನಗಳನ್ನೇ ನನಗೆ ಪಾಠ. ನನಗೆ ಸಾಲಿ ಬೇಕಿಲ್ಲ, ಡಾಕ್ಟ್ರು ಬೇಕಿಲ್ಲ, ಡಾಂಬರ್ ಬೇಕಿಲ್ಲ. ಇವತ್ತಿಗೆ ನನಗೆ ಯಾಕಪ್ಪ ಇಷ್ಟೆಲ್ಲ ಜಗ್ಗಿ ಕೆಲಸ ಮಾಡ್ತೀನಿ, ನನಗೆ ಕಾಲು ನೋಯ್ತಾವಂತ ಒಂದು ದಿನಕ್ಕೆ ಅಂದಿಲ್ರಿ. ಆರೋಗ್ಯಗೂ ಚೆನ್ನಾಗಿರುತ್ತೆ. ಟೈಮ್ ಸರಿಗೆ ಊಟ, 9 ಊಟ, ಮತ್ತು ಸಾಯಂಕಾಲ ಮಧ್ಯಾಹ್ನ 2 ಗಂಟೆಗೆ ಊಟ, ಮತ್ತು ಅಪ್ಪಿತಪ್ಪಿ 12 ಕುಂಡೆ 1 ಕುಂಡೆ ಅಂದ್ರೆ ನನಗೆ ಆರೋಗ್ಯಕ್ಕೆ ಆಗಲ್ರಿ. ಟೈಮ್ ಸರಿಗೆ ಊಟ ಇದ್ರೆ ಚೆನ್ನಾಗಿರುತ್ತೆ. ನಾನು ಮನುಷ್ಯ ಒಟ್ಟು ಏನಮ್ಮ, ನನಗೆ ಒಟ್ಟಿ ತಿನ್ನಕ್ಕೆ ಆಸೆ, ದುಡಿಬೇಕು ಆಸೆ, ಒಟ್ಟು ಒಳ್ಳೇದು ಊಟ ಏನ್ ಸ್ವೀಟ್ ಇಷ್ಟನಾ ನಿಮ್ಗೆ? ಯಾವುದೂ ಆಗಲ್ರಿ. ಮುಂದಕ್ಕೆ ಬಿದ್ದದ್ದು ನನಗೆ ಹೊಟ್ಟೆ ತುಂಬ ನೀಟ್ ಇರ್ಬೇಕು. ಅದು ಕಣ್ಣಿಗೆ ಇಂಪಣ ಕಾಣ್ತಿರ್ಬೇಕು. ಅದು ಒಂಥರ ಕಣ್ಣಿಗೆ ಇಂಪಣ ಕಂಡಿಲ್ಲ ಅಂದ್ರೆ ನನಗೆ ಊಟನೇ ಆಗಲ್ಲ ಅವತ್ತಿನ ದಿನ. ಆಗೋದೇ ಇಲ್ರಿ ನನಗೆ. ಬೇಸು ಹಣ್ಣು ಇರ್ಬೇಕು ನನಗೆ ಊಟಗುಣ. ನಾನು ದುಡಿಯೋದು ಎದಕ್ಕೆ? ಹೌದು. ಯಾರಿಗೆ ಸಲಿಗೆ ಹೋಗೋದು? ನಾನು ಹೆಚ್ಚಾಗಿದ್ದು ಅವ್ರು ತಿನ್ಲಿ ಜೀವನದಲ್ಲಿ. ನಾನು ದುಡ್ದು ಏನು ಊಟ ತಿನ್ನಂಗಿಲ್ಲಲ್ಲ ಒಂದು ಹೊಟ್ಟಿಗೆ. ಇವತ್ತು ಊರಾಗ, ನಮ್ಮ ಊರಾಗ ಆದ್ರೂ ಸುಳ್ಳು ಹೇಳ್ಬಾರ್ದ್ರಿ. ರಾಮಸಾಗರದಾಗ ಕೇಳಿದಂಥ ಸೀರೆ ಭಕ್ತರುವೆ ಎಂಥ ಸೀರೆ ಕೇಳ್ತೀವಿ. ಇವತ್ತು ಅಮ್ಮ ನಮ್ಮ ಮನೆಗೆ ಉಡೈಕಿ ತುಂಬ್ಕೊಂಡು ಹೋಗಮ್ಮ ಬಂದಂದ್ರೆ ಅವತ್ತು ಆ ಸೀರೆ 1000 ರೂಪಾಯಿ ಅಂದ್ರೆ ಸೀರೆ, 1500 ಅಂದ್ರೆ ಸೀರೆ. ನನಗೆ ಉಡಲಾರ್ದಂಥ ಸೀರೆಗಳು ಹೆಚ್ಚಾದ್ರೂ ಒಯ್ದು ಮತ್ತೆ ಗಂಗಿ ದೇವಿಗೆ ಬಿಡ್ತೀನಿ ನಾನು ಬಟ್ಟೆಗಳು. ಯಾಕಂದ್ರೆ ನಾವು ಉಡೋಂಥ ಬಟ್ಟೆಗಳು ನಮ್ಮ ಮನೆಗೆ ಯಾರು ಉಡಲ್ರಿ, ಸಂಸಾರಿಕರು ಯಾರು ಉಡಲ್ಲ. ಅಂದ್ರೆ ನಮ್ಮ ಊರಾಗ ಭಾಳ ಚೆನ್ನಾಗೈತ್ರಿ. ರಾಮಸಾಗರದಾಗ ಗೌರವ ಕೊಡ್ತಾರ್ರಿ. ಅಂದ್ರೆ ಗೌರವ ಅಂದ್ರೆ ದುಡಿಯೋದಕ್ಕೆ ಗೌರವ ರೀ. ದುಡಿಯೋದಕ್ಕೆ ಗೌರವ. ನಾನು ಯಾರ ಹಿಂಗೆ ಏನಾನ ಮಾಡ್ತಾರ ನನಗೆ ಇಷ್ಟ ಇಲ್ರಿ, ಇಷ್ಟನೇ ಇಲ್ಲ. ಮತ್ತೆ ಅವ್ರು ಏನಾನ ಅನ್ಕೊಂಡು ಪರವಾಗಿಲ್ಲ, ನನಗೆ ಇಷ್ಟ ಇಲ್ರಿ. ಸುಮ್ಮನೆ ಏನೇನೋ ಮಾಡ್ತಾರಂದ್ರೆ ಇಷ್ಟ ಇಲ್ರಿ. ಅದೆಲ್ಲ ದುಡಿಕಂತ ತಿನ್ರಿ. ನನಗೆ ನೋಡಿ ಖುಷಿ ಅನ್ನಿಸ್ತೈತೆ. ಅದನ್ನ ಎಲ್ಲರೂ ನಾವು ಒಂದಿಲ್ಲ, ನಮ್ಮನ್ನ ನೋಡಿ ಅವರು ಕಲ್ತಿರಲ್ಲ ಅಂತ ನನಗೆ ಖುಷಿ ಅನ್ನಿಸ್ತೈತಿ. ಇವಾಗ ಅವರು ಮಾಡ್ತಾರ ಬಿಡು ಅಂತೇಳಿ ನಾನು ಹೋದ್ರ ಹೌದು. ಅವರು. ಆಮೇಲೆ ನಿಮಗೇನಂದ್ರೆ ನಿಮ್ಮ ವಿಷಯದಲ್ಲಿ ನಿಮ್ಗೆ ನೀವು ಕಲಿಬೇಕು ಅಥವಾ ಏನೋ ವಿದ್ಯೆ ಅನ್ನೋದಕ್ಕೆ ನಿಮ್ ಸ್ಕೂಲೇ ಇಲ್ಲ, ನಿಮ್ ಬದುಕೆ ನಿಮ್ಗೊಂದು ದೊಡ್ಡ ಪಾಠ. ನಿಮ್ ಬದುಕೆ ನಿಮಗೆ ಸ್ಕೂಲು. ನನ್ನ ಬುಕ್ಕನೇ ಮುಳುಗೋದಾಗೋದಿಲ್ಲ. ನಾನು ಹೇಳ್ಕೊಡೋಂಥ ಪಾಠನೇ ಆಗಂಗಿಲ್ಲ ನನಗೆ. ನನಗೆ ದಿನ ಒಂದು ಕಡೆಗೆ ಹಲಚಿ ನನಗೆ ಬಂದ್ಬಿಡ್ತೈತೆ ಅವಲ್ಲಿ. ನನಗೆ ಯಾರು ಹೇಳ್ಕೊಡೋ ಶಾಲೆನೇ ಬೇಕಿಲ್ಲ. ನನ್ನ ತಲೆಗೆ ಶಾಲೆ ಐತಿ. ಆ ಲಕ್ಷ್ಮೀನ ನನ್ನ ತಲೆಗೆ ಹೊಕ್ಕೊಂಬಿಟ್ಟಾಳ. ಯಾವ್ದು ಏನು ಕೆಲಸ ಮಾಡಿದ್ರೆ ಹೆಂಗಾಗುತ್ತೆ, ಇವತ್ತು ಈ ರೋಟಿಗೆ ಹೋದ್ರೆ ಇವತ್ತು ಹೆಂಗಾಗುತ್ತೆ, ಈ ರೋಟಿಗೆ ಹೋದ್ರೆ ಇವತ್ತು ದನಗಳು ಮೇಯ್ತವೇ ಇಲ್ಲ ಅಂತ ನಮ್ಮ ಕಡೆ ತಲೆಗೆ ಆಲೋಚನೆ ಇರಬೇಕು. ಇವತ್ತು ನೀನು ಹಿಂಗೆ ಹೋಗ್ರಾಮಕ್ಕ ಅಂದ್ರೆ ನಾನು ಬದುಕೋದಿಲ್ಲ. ನನ್ನ ವಿದ್ಯಾಸನ ನಾನು ಕಲಿಬೇಕು. ಕೊಟ್ಟ ನನ್ನ ಆತ್ಮದಾಗ ಹೇಳ್ತಿರ್ಬೇಕು ಅದು. ಇವತ್ತು ಈ ಬದುಕು ಮಾಡು, ಈ ಬದುಕಿಲ್ಲ. ಯಾರೇ ಹೇಳಿದ್ದು ಬದುಕು ಎಷ್ಟು ದಿನ ಅಂತ ಮಾಡೋಕ್ಕಾಗುತ್ತೆ? ನಾವು ಮನುಷ್ಯವಾಗಿಂದೇ ನೆನಪು ಇಟ್ಕೊಂಡ್ಲೇಬೇಕು. ಒಟ್ಟಿಗೆ ಊಟ ಮಾಡ್ತೀವಿ ಅಂದರೆ ಎಲ್ಲ ನೆನಪನೇ ಇರಬೇಕು. ನೀನೇನು ಐಶ್ವರ್ಯ ತಂದು ಇಡಂತೇನು ಯಾರು ಹೇಳೋದಿಲ್ಲ. ನಿನ್ನ ಕಾಲ ಮೇಲೆ ನೀನು ನಿಂತಗ. ನನಗೆ ತುಂಬಾ ಇಷ್ಟವಾದ ಪದ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಎಂಥದೇ ಇರ್ಲಿ ಪರಿಸ್ಥಿತಿ, ಇರ್ಲಿ, ಯಾರು ಹಿಂಗೆ ಇಂಥವ್ರು ನೋಡು ಅಂತ ಬಳ್ಳಿಟ್ಟು ತೋರಿಸಿ ಅಂದಿರ್ಬೇಡ. ನಮ್ಮ ಕಾಲ ಮೇಲೆ ನಾವು ನಿಂತ್ಕಾರ ಅವರೇ ಬಂದು ನಮಸ್ಕಾರಮ್ಮ ಅಂತ ನಮ್ಗೆ ಕೈ ಮುಗಿದಿರ್ತಾರೆ. ಇವಾಗ ನಾವು ಬಂದು ನೀನು ನಮಸ್ಕಾರ ಅಂತ ಕೈ ಮುಗಿದ್ವಿ. ಆದ್ರೆ ಹಂಗ ನಮ್ಮನ್ನು ನೋಡಿ ನೀವು ಬಂದು ನಮಸ್ಕಾರ ಮಾತಾ ಅಂತ ಕೈ ಮುಗಿತಾರೆ. ತುಂಬಾ ಖುಷಿ ಆಯ್ತು ರಾಮಕ್ಕ. ಈ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತು ನಿಮ್ಗೆ? ಚೆನ್ನಾಗಿ ಅನಿಸ್ತು, ಚೆನ್ನಾಗಿ ಅನಿಸ್ತು. ಎಲ್ಲ ಚೆನ್ನಾಗಿ ಕೇಳ್ತಾ ಇದ್ರಲ್ಲ, ಚೆನ್ನಾಗಿ ಅನಿಸ್ತು. ಗಾಬರಿ ಇಲ್ಲ, ನಿಧಾನವಾಗಿ ಕೇಳ್ತಾ ಇದ್ರಲ್ಲ, ಪರವಾಗಿಲ್ಲ. ಏದೇ ಜಾಸ್ತಿ ಟಪಿನ ಮೇಲೆ ಕೇಳಿದ್ರೆ ಒಂಥರ ಇದು ಅನಿಸ್ತಿತ್ತು. ನಿಧಾನವಾಗಿ ಕೇಳ್ತಾ ಇದ್ರಲ್ಲ, ಪರವಾಗಿಲ್ಲ. ರಾಮಕ್ಕ ಎಲ್ಲೂ ಹೋಗಲ್ಲ, ಎಲ್ಲಿಗೆ ಹೋಗಕ್ ಇಷ್ಟ ಇಲ್ಲ ಅಂತ ಹೇಳ್ತಿದ್ರಿ. ಹೌದು ಮೇಡಮ್. ಬೆಂಗಳೂರಿಗೆ ನೀವು ಯಾವತ್ತಾದ್ರು ಬಂದಿದ್ದೀರಾ? ಬಂದಿಲ್ಲ ಮೇಡಮ್, ನಾವು ಬಂದಿಲ್ಲ ಮೇಡಮ್ ಬೆಂಗಳೂರಿಗೆ. ಫಸ್ಟ್ ಟೈಮ್ ಬಂದಿದೆ. ನಿಮ್ಮ ಹೆಚ್ಚಿಗೆಲೆ ನಾವು ಬಂದಂಗೆ. ಇವಾಗ ಎಲ್ಕರ್ ಬರ್ತಿದ್ದಿಲ್ಲ ನಮ್ಗೆ. ಅದಕ್ಕೆ ಹೋಗ್ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಹಂಗಾದ್ರೆ ನೀವು? ಅಲ್ಲ, ಹೋಗ್ತೀವಿ ಏನಕ್ಕೆ, ಎಲ್ಗೇನ ಯಾರಾನ ರಿಲೇಷನ್ಗಳ ಮದುವೆ ಆದ್ರೆ ಯಾವಾಗೋ ಒಂದು ಟೈಮ್ ಹೋಗೋದು, ಹಿಂಗೆ ಬರೋದು. ಎಲ್ಲಿಗೆ ಊರುಗಳಿಗೆ ಹೋಗಲ್ಲ ಮೇಡಮ್. ನಾನು 35-36 ವರ್ಷದಲ್ಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದಾರೆ ನಮಗೋಸ್ಕರ. ಇದಕ್ಕಿಂತ ಇನ್ನೇನ್ ಕೇಳೋದು ನಿಮ್ಮನ್ನ? ಇದೇ ದೊಡ್ಡ ಗಿಫ್ಟ್ ನಮ್ಗೆ. ಹೌದು ಮೇಡಮ್, ಇದೇ ಫಸ್ಟ್ ಬಂದಿರೋದು ನಾವು ಇಲ್ಲಿಗೆ. ಥ್ಯಾಂಕ್ ಯು. ನಮಗೆ ಈ ಥರ ಇಲ್ಲೆಲ್ಲ ಬರೋಕ್ಕೇನು ಯಾರು ಕಾರಣ ಅಂದ್ರೆ ಬಸವೇ ಕಾರಣ ರೀ ನಮ್ಮೂರಾಗ. ನಾನು ಒಂಥರ ನೋಡ್ಕೊಂಡಿಲ್ರಿ ಆ ಹುಡುಗ. ಅದು ಸುಮ್ಮನೆ ಎಮ್ಮೆ ಹೊಡ್ಕೊಂಡು ಹೋಗೋಕೆ ಒಂಥರ. ಅಲ್ಲಿ ಅವ್ರ ಮನೆ ಹತ್ರ ಹುಡುಗ ಅಲ್ಲಿ ರಾಟಿ ಹೊಲಿತಿದ್ದ. ಅಲ್ಲಿ ನಾನು ಹಾಲು ಹಾಕೋ ಅಂತ ನಿಂತ್ಕೊಂಡಿದ್ದೆ. ಆ ಹುಡುಗ ಪಾಪ ನನ್ನ ಬಗ್ಗೆ ಕಷ್ಟಗಳದ್ದು ನೋಡ್ಲಾರ್ದ, ದಿನ ಹಸು ಹೊಡ್ಕೊಂಡು ಹೋಗೋದು, ಬಿಸಿಲಿಗೆ ಹೋಗೋದಲ್ಲಾರ್ದ ನೋಡ್ಲಾರ್ದಾಗ ತುಂಬ ಖುಷಿ ಆ ಹುಡುಗ.
ಭಾಳ ನನ್ನ ಮುಂದಕ್ಕೆ ತಂದ ನಿಂದಿರ್ಸಿದ್ನ ಮೇಡಮ್. ನಿಮ್ಮ ಕಾಣಬೇಕಲ್ಲ ಅವು ನನ್ನ ಮುಂದೆ ತರ್ಸೋಣ ನೋಡೋಣ ಯಾರು ಮಾಡಿದ್ದು ನೋಡೋಣ ಅಂತೇಳಿ ಆ ಹುಡುಗ ಭಾಳ ಖುಷಿಲಿಂದ ಮಾಡಿದ್ನ ಮೇಡಮ್ ನನಗೆ. ನಾನು ನೋಡ್ಕೊಂಡಿದ್ದಿಲ್ಲ ಆ ಹುಡುಗನ, ಅದನ್ನೇ ವೀಡಿಯೋಕ್ಕೆ ಮಾಡ್ದಂಗೆ ಮಾಡಿ ಇದು ಮಾಡಿ ನಿಮಗೆ ಬರಂಗಾಯ್ತು ರೀ ಮೇಡಮ್. ಹೌದು. ಆ ಹುಡುಗ ಭಾಳ ಖುಷಿ ಆಯ್ತು ರೀ. ಅವನಿಗೆ ಒಳ್ಳೇದಾಗಲ್ರಿ ಪಾಪ. ಧನ್ಯವಾದಗಳು, ಬೇಸ್ ಒಳ್ಳೇದಾಗಲ್ರಿ ಅವನಿಗೆ. ಭಾಳ ಖುಷಿಲಿಂದ ತೆಗ್ದನ್ರಿ ಫೋಟೋನ. ಹೌದು. ಬಸವರಾಜ ಭಾರಿ ಒಳ್ಳೇದ್ ಮಾಡಿದ್ರಿ. ಹೌದು, ನಾನು ಅದನ್ನೇ ಹೇಳಿದ್ದು ಕಾರ್ಯಕ್ರಮಕ್ಕೆ ಪ್ರಾರಂಭ ಆದ ತಕ್ಷಣ ಅದಕ್ಕೆ ನಿಮಗೆ ಹೇಳಿದೆ ನಾನು. ಅವ್ರದ್ದು ನೋಡಿ ಒಂದ್ ಸೆಕೆಂಡ್ ನಾನು ಟೈಮ್ ತಗೊಳ್ಳಿಲ್ಲ, ಲೈಕ್ ಮಾಡಿದೆ ಇಮಿಡಿಯೇಟ್ ಆಗಿ ಇವ್ರನ್ನ ನಾನು ಭೇಟಿ ಆಗ್ಬೇಕು ಅಂತ. ಪಾಪ ಅವ್ರು ಪಟ್ಟಂತ ನಮ್ಗೆ ಸಹಕಾರ ಮಾಡಿದ್ರು. ಅಲ್ಲ ಭಾರಿ ಒಳ್ಳೇದ್ ಮಾಡಿದ್ರಿ ಆ ಹುಡುಗ. ಯಾಕಂದ್ರೆ ನೋಡಿ, ನಾವು ಯಾವುದೋ ನೆಗೆಟಿವಿಟಿ, ಈಗ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನಾಗಿದೆ ಅಂದ್ರೆ ಬರೀ ಕೆಟ್ಟದು ಕೆಟ್ಟದನ್ನೇ ತೋರಿಸೋ ಬದಲು ಐ ಥಿಂಕ್ ಈ ತರ ಒಳ್ಳೆ ವಿಷಯಗಳನ್ನ ಪ್ರಪಂಚಕ್ಕೆ ತೋರಿಸಿದ್ರೆ 4 ಜನ ಅದರಿಂದ ಕಲಿತಾರ, ನಾವು ಕಲಿತೀವಿ, ನಾವು ಬದಲಾಗ್ತೀವಿ. ಅಯ್ಯೋ ನೋಡಿ ಇಂತಿಂತವ್ರು ಇದಾರೆ ಪುಣ್ಯಾತ್ಮರು ಅಂತ ಪ್ರೀತಿಸ್ತೀವಿ. ಹೌದೌದು ಮಾಡ್ಬೇಕು. ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ, ಜಾಸ್ತಿ ನೆಗೆಟಿವ್ ಗಳನ್ನ ನೀವು ಪೋಸ್ಟ್ ಮಾಡೋ ಬದಲು ಆದಷ್ಟು ಒಳ್ಳೇದನ್ನ ಪೋಸ್ಟ್ ಮಾಡಿ. ಯಾಕಂದ್ರೆ ನಮ್ಮ ಬದುಕಲ್ಲೇ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಎಲ್ರಿಗೂ 100 ಕಷ್ಟಗಳ ಮಧ್ಯೆನೆ ಸಿಗಾಕೊಂಡಿರ್ತೀವಿ. ಅದ್ರ ಮಧ್ಯೆ ನೋಡೋದು ಅಂಥದನ್ನೇ ಆದ ತಕ್ಷಣ ಅದ್ರ ಬದ್ಲಿ ನೀವ್ ಹೇಳ್ದಂಗೆ ಬಸವರಾಜ್ ಅವ್ರು ಏನ್ ಮಾಡಿದ್ರು, ಆ ತರದೊಂದೆರಡು ಒಳ್ಳೆ ಕೆಲಸಗಳನ್ನ. ಅಲ್ಲ ಅವ್ನು ಒಳ್ಳೇದಾಗಲ್ರಿ ಪಾಪ, ಒಳ್ಳೆ ಸದಾನ ಕಾಲ ಜೀವನದಲ್ಲಿ ಚೆನ್ನಾಗಿ ನಡಿಲ್ಲ ಅವ್ನು ಬಾಳ್ವಿ. ಯಾಕಂದ್ರೆ ನನಗೆ ಭಾಳ ಖುಷಿ ಆಯ್ತು ಆ ಹುಡುಗರ್ಲಿಂದ ನೋಡಿ. ನನಗೆ ಯಾರು ಈ ತರ ಮಾಡ್ಲಿಲ್ರಿ. ಇಷ್ಟು 20 ವರ್ಷ ಆಯ್ತು ನಾನು ಮಂಗಳೂರು ಜೋಗಿತೆ ಆಗಿ ಒಂದು ದಿನಕ್ಕೂ ಯಾರು ಗಮನ ಕೊಟ್ಟು ನನ್ನ ಬಗ್ಗೆ ತಗೊಂಡಿಲ್ರಿ. ಚೆನ್ನಾಗಿ ಮಾಡನ್ರಿ ಕೆಲಸ. ಖುಷಿ ಆಯ್ತಾ? ಇಲ್ಲಿ ಖುಷಿ ಆಯ್ತು ಮೇಡಮ್, ನನಗೆ ಖುಷಿ ಆಯ್ತು. ನನಗೂ ತುಂಬಾ ಖುಷಿ ಆಯ್ತು. ನಿಮ್ಮನ್ ಭೇಟಿ ಆಗಿದ್ ಬಹಳ ಖುಷಿ ಆಯ್ತು. ಎಲ್ಲರಿಗೂ ಖುಷಿ ಆಯ್ತು ಮೇಡಮ್. ಎಲ್ಲ ನಿಮ್ ಕುಟುಂಬದವ್ರು ಬಂದಿದ್ದಾರೆ, ಅವರೆಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ನಮ್ಮ ರಾಮಕ್ಕನ ದಯವಿಟ್ಟು ಇನ್ನೂ ಚಂದ ನೋಡ್ಕೊಳ್ಳಿ, ಇನ್ನೂ ಪ್ರೀತಿಯಿಂದ ನೋಡ್ಕೊಳ್ಳಿ ಅವ್ರನ್ನ. ಎಸ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಇನ್ನು ನನಗೆ ಬಹಳ ಸಂತೋಷ ಆಗ್ತಿರೋದು ಏನಕ್ಕೆ ಅಂದ್ರೆ, ಅಮೃತ್ ನೋನಿ ಅಂದ ತಕ್ಷಣ ಗೊತ್ತು ಎಲ್ಲರೂ ತುಂಬಾ ಪ್ರೀತಿಯಿಂದ ಅಪ್ಪಿಕೊಂಡು ನಂಬಿರುವಂತಹ ಬ್ರ್ಯಾಂಡ್ ಅದು. ಸೊ ನಮ್ಮ ಕಾರ್ಯಕ್ರಮವನ್ನ ಕೂಡ ಅವರೇ ಹೆಮ್ಮೆಯಿಂದ ಅರ್ಪಿಸ್ತಾ ಇದ್ದಾರೆ. ಇದ್ರೊಟ್ಟಿಗೆ ನನಗೆ ಮೊನ್ನೆ ಕರೆ ಮಾಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಸ್ಫೂರ್ತಿದಾಯಕ ಮತ್ತು 4 ಜನಕ್ಕೆ ಸಂದೇಶ ಕೊಡುವಂಥ ವ್ಯಕ್ತಿಗಳನ್ನ ಕರೆದು ಪರಿಚಯ ಮಾಡಿಕೊಡ್ತಿದ್ದೀರಾ. ಬಹಳ ಚೆನ್ನಾಗಿ ಬರ್ತಾ ಇದೆ. ಸಮಾಜಕ್ಕೆ ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ವಿಷಯಗಳು, ಒಳ್ಳೆ ಜನರ ಪರಿಚಯ ನಿಮ್ಮಿಂದ ಆಗಲಿ ಅಂತ ಬಹಳ 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 ಪ್ರೀತಿಯಿಂದ ಮಾತಾಡಿದ್ರು. ಥ್ಯಾಂಕ್ಸ್ ಟು ನಾರಾಯಣ್ ಸರ್, ಥ್ಯಾಂಕ್ಸ್ ಟು ಮಂಗಳ ಮ್ಯಾಮ್ ಆ್ಯಂಡ್ ಇವನ್ ಶಿವು ಸರ್. ಆ ಇಡೀ ಸಂಸ್ಥೆ ಪ್ರತಿಯೊಬ್ಬರಿಗೂ ಕೂಡ ನನಗೆ ಬಹಳ 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 ಪ್ರೀತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಮಕ್ಕ ಅವರಿಗೆ ಅವರು ಪ್ರೀತಿಯಿಂದ 25,000 ಚೆಕ್ಕನ್ನು ಕಳಿಸಿದ್ದಾರೆ. ನನ್ನ ಪ್ರಕಾರ ಇದು ಬರೀ 25,000 ಅಂದ ತಕ್ಷಣ ದುಡ್ಡಲ್ಲ, ಅದು ಅವರು ಹೆಮ್ಮೆಯಿಂದ ಅದ್ಭುತವಾಗಿ ಬದುಕ್ತಾ ಇರೋದಕ್ಕೆ ಕೊಡ್ತಿರುವಂಥ ಒಂದು ಗೌರವ, ಪ್ರೀತಿಯ ಕಾಣಿಕೆ. ಸೊ ರಾಮಕ್ಕ ಅವರೇ, ಅಮೃತ್ ನೋನಿ ಆರ್ಥೋ ಪ್ಲಸ್ ಅವ್ರ ಕಡೆಯಿಂದ ನಿಮ್ಗೆ ಪ್ರೀತಿಯ ಕಾಣಿಕೆ, ಗೌರವದ ಕಾಣಿಕೆ. ರಾಮಕ್ಕ, ನೀವು ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀರಾ, ಊಟ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿದ್ರಿ, ಸಿಕ್ಕಾಪಟ್ಟೆ ಆರೋಗ್ಯದ ಕಡೆ ಗಮನ ಕೊಡ್ತೀನಿ ಅಂತ ಹೇಳಿದ್ರಿ, ಸಿರಿಧಾನ್ಯಗಳ ಬಗ್ಗೆ ಕೇಳಿರ್ತೀರಾ ನೀವು. ಇದು ಕರ್ನಾಟಕದ ನಂಬರ್ 1 ಮಿಲೆಟ್ಸ್ ಬ್ರ್ಯಾಂಡ್ ಮಿಲೆಕ್ಸ್. ನೋಡಿ, ನಾನೇ ಇದ್ದೀನಿ ಇಲ್ಲಿ. ಅವ್ರ ಕಡೆಯಿಂದ ನಿಮ್ಗೆ ಈ ಗಿಫ್ಟ್ ಹ್ಯಾಂಪರ್. ನಿಮಗೆ ಸೀರೆ ಅಂದ್ರೆ ತುಂಬಾ ಇಷ್ಟ, ನಂಗೆ ಚೆನ್ನಾಗಿ ಗೊತ್ತು. ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ. ಕಲರ್ ಇಷ್ಟ ಆಯ್ತಾ? ಥ್ಯಾಂಕ್ ಯು ರಾಮಕ್ಕ, ಥ್ಯಾಂಕ್ ಯು ಬಸವರಾಜ್ ಅವರೇ. ಬಹುಶಃ ಈ ಎಪಿಸೋಡ್ ಮುಗಿಯೋಷ್ಟರಲ್ಲಿ ನಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ, ಒಬ್ಬ ಮನುಷ್ಯನ ವ್ಯಾಲ್ಯೂ ಅಥವಾ ಮೌಲ್ಯ ಅಂತ ಏನು ಹೇಳ್ತೀವಿ, ಅದು ಲಿಂಗದಿಂದ ಅಥವಾ ದುಡ್ಡಿನಿಂದ ಖಂಡಿತವಾಗ್ಲೂ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಅದು ಅವನ ದುಡಿಮೆಯಿಂದ, ಮನುಷ್ಯತ್ವದಿಂದ, ಪ್ರೀತಿಯಿಂದ, ಆತ್ಮವಿಶ್ವಾಸದಿಂದ, ಆತ್ಮಸ್ಥೈರ್ಯದಿಂದ ಮಾತ್ರ ಅಂತ ಹೇಳ್ತಾ ನನಗೆ ಸಿಕ್ಕಾಪಟ್ಟೆ ಖುಷಿಯಿಂದ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ರಾಮಕ್ಕ ಅವ್ರ ಜೊತೆಗೆ ಮಾತಾಡೋದಿದೆ, ಫೋಟೋ ತೆಗೆಸ್ಕೊಳ್ಳೋದಿದೆ. ರಾಮಕ್ಕನಂತವರು ಹಲವಾರು ಜನರಿಗೆ ಮಾದರಿ, ಸ್ಫೂರ್ತಿ ಅಂತ ಹೇಳ್ತಾ ಇವತ್ತು ಅಮೃತ್ ನೋನಿ ಆರ್ಥೋ ಪ್ಲಸ್ ರವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ಫೂರ್ತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.